ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ, ಕಳೆದ ವಿಡಿಯೋದಲ್ಲಿ ನಾವು ಅರ್ಧಕ್ಕೆ ಬಿಟ್ಟಿರುವ ಕಳೆದ 10 ತಿಂಗಳ ಪ್ರಚಲಿತ ಘಟನೆಗಳ 250 ಪ್ರಶ್ನೆಗಳ ಸರಣಿಯ ಎರಡನೇ ಭಾಗವನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಒಂದು ಸೆಷನ್ನಲ್ಲಿ, ಮೊದಲ ಸೆಷನ್ನಲ್ಲಿ 125 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ವಿ. ಸೊ ಮಿಕ್ಕ ಉಳಿದಿರತಕ್ಕಂತಹ 125 ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸರ್, ಕಳೆದ 10 ತಿಂಗಳ ಅಂತಂದ್ರೆ ಎಲ್ಲಿಂದ ಎಲ್ಲಿಯವರೆಗೆ? ಸೊ ಈ ಜನವರಿ 2025ರಿಂದ ಅಕ್ಟೋಬರ್ 2025ರವರೆಗೆ ನಡೆದಿರತಕ್ಕಂತಹ ಎಲ್ಲಾ ಪ್ರಚಲಿತ ಘಟನೆಗಳ ಆಧಾರಿತ ಪ್ರಶ್ನೆಗಳೇ ಇದಾಗಿರ್ತವೆ, ಸರಿಯಾ? ಸೊ ಇದು 250 ಪ್ರಶ್ನೆಗಳು ನಿಮಗೆ ಯಾವ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಾದ್ರೆ, RRBಯಲ್ಲಿ ನೀವು ಯಾವುದೇ ಎಕ್ಸಾಮ್ ಬರೀರಿ, RRB ಎಕ್ಸಾಮ್ ಆ್ಯಂಡ್ ದೆನ್ SSC ಎಕ್ಸಾಮ್ ಆ್ಯಂಡ್ ದೆನ್ ನೀವು ಬ್ಯಾಂಕಿಂಗ್ ಎಕ್ಸಾಮ್ ತಗೊಳ್ಳಿ, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಎಕ್ಸಾಮ್ ತಗೊಳ್ಳಿ, ಒಟ್ಟಿನಲ್ಲಿ ಹೇಳೋದಾದ್ರೆ ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರೆದ್ರೂ ಸಹ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ಗೆ, ಸರ್ ಹೌದು, ಸ್ಟೇಟ್ ಗೌರ್ಮೆಂಟ್ಗೆ ನೀವು KA ನಡೆಸ್ತಕ್ಕಂತಹ ಆ್ಯಂಡ್ ದೆನ್ KPSC ನಡೆಸ್ತಕ್ಕಂತಹ ಯಾವುದೇ ಎಕ್ಸಾಮ್ ಬರೆದ್ರೂ ಸಹ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಮುಂದೆ ಬರ್ತಕ್ಕಂತಹ KA ಎಕ್ಸಾಮ್ಗಳು ಟಫ್ ಆಗೇ ಬರ್ತವೆ. ಸೊ ಆಲ್ಮೋಸ್ಟ್ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಕೇಳೋದ್ರಿಂದ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿಯವರೆಗೆ ಯಾರು ಇನ್ನೂ ಪಾರ್ಟ್ 1 125 ಪ್ರಶ್ನೆಗಳನ್ನ ನೋಡ್ಕೊಂಡಿಲ್ಲ ಅಲ್ವಾ, ಅಲ್ಲಿ ನೀವು ಪಾರ್ಟ್ 1 ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಅದನ್ನು ನೀವು ನೋಡ್ಕೊಳ್ಬೋದು, ಸರಿನಾ? ಫಸ್ಟ್ ಇದನ್ನು ನೋಡಬೇಕು, ಫಸ್ಟ್ ಅದನ್ನು ನೋಡಬೇಕು ಅಂತ ಏನಿಲ್ಲ. ಸೊ ನೀವು ಇದನ್ನು ಫಸ್ಟ್ ನೋಡಿ ಆಮೇಲೆ ಅದನ್ನು ನೋಡಿದ್ರೂ ಸಹ ನಡೀತದೆ. ಇಲ್ಲ ಅಂತಂದ್ರೆ ನೀವು ಅದನ್ನು ನೋಡಿದ್ರೆ ಆಲ್ರೆಡಿ ಅಂತಂದ್ರೆ ಇದನ್ನು ನೋಡಿಬಿಡಿ, ಮುಗಿಯಿತು. ಓಕೆ, ಸೊ 250 ಪ್ರಶ್ನೆಗಳನ್ನು ಒಂದ್ಸರಿ ಬರ್ಕೊಂಡು ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಒಂದ್ಸರಿ ಮತ್ತೊಂದ್ಸರಿ ರಿವೈಸ್ ಮಾಡಿ, ಎಕ್ಸಾಮ್ ಇನ್ನೂ ಇರೋಕ್ಕಿಂತ ಒಂದು ವೀಕ್ ಬಿಫೋರ್ ನಿಮಗೆ ಖಂಡಿತವಾಗ್ಲೂ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಬೆನಿಫಿಷಿಯಲ್ ಆಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ. ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, 2025ರ ಬೂಕರ್ ಪ್ರಶಸ್ತಿ ವಿಜೇತ ಫ್ಲೆಶ್ ಪುಸ್ತಕದ ಪ್ರಮುಖ ಲೇಖಕರು ಯಾರು ಅಂತ ಕೇಳಿದ್ದಾರೆ, ಸರಿನಾ? ಸೊ ಸರ್, ಬೂಕರ್ ಪ್ರಶಸ್ತಿ ವಿಜೇತ ಯಾವುದು ಸರ್? ಡೇವಿಡ್ ಕ್ಯಾಮರೂನ್, ಡೇವಿಡ್ ಶೆಜ್ಲೆ, ಮಸಾಕಿ ಕ್ಯಾಶಿವರ್ ಆ್ಯಂಡ್ ದೆನ್ ಬಾನು ಮುಷ್ತಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾರು? ಬಾನು ಮುಷ್ತಾಕ್ ಅವರ? ಬಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ, ಹೌದು. ಬಟ್ ಅವರು ಬೂಕರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರಾ ಅಥವಾ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನ ಗೆದ್ದಿದ್ದಾರಾ? ಕನ್ಫ್ಯೂಷನ್ ಇವಾಗ ಸ್ಟಾರ್ಟ್ ಆಗುತ್ತೆ, ಸರಿನಾ? ಕ್ವಶನ್ ಪೇಪರಲ್ಲಿ ಹೀಗೆ ಕೊಟ್ಟಾಗ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಫ್ಲೆಶ್ ಪುಸ್ತಕ. ಓಕೆ, ಫ್ಲೆಶ್ ಪುಸ್ತಕ ಅಂತಂದರೆ ನಾವು ಬಾನು ಮುಷ್ತಾಕ್ ಅವರನ್ನು ತೆಗೆದಾಕಬೇಕು. ಯಾಕೆಂದರೆ ಫ್ಲೆಶ್ ಪುಸ್ತಕ ಬಾನು ಮುಷ್ತಾಕ್ ಅವರು ಬರೆದಿಲ್ಲ. ಈ ಫ್ಲೆಶ್ ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಹಂಗೇರಿಯನ್ ಪರ್ಸನ್, ಯಾರು? ಡೇವಿಡ್ ಶೆಜ್ಲೆ ಅಂತ ಹೇಳ್ತೀವಿ, ಸರಿನಾ? ಯಾರು? ಡೇವಿಡ್ ಶೆಜ್ಲೆ ಅಂತ ಹೇಳ್ತೀವಿ. ಅವರ ಪುಸ್ತಕ ಯಾವುದು ಅಂತಂದರೆ ಫ್ಲೆಶ್ ಅಂತ ಹೇಳ್ತೀವಿ, ಸರಿನಾ? ಏನಂತ ಹೇಳ್ತೀವಿ ಅಂದರೆ ಫ್ಲೆಶ್ ಅಂತ ಹೇಳ್ತೀವಿ. ಈ ಫ್ಲೆಶ್ ಪುಸ್ತಕಕ್ಕಾಗಿ 2025ರ ಬೂಕರ್ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಸರ್, ಮ್ಯಾನ್ ಬೂಕರ್ ಪ್ರಶಸ್ತಿ ಆ್ಯಂಡ್ ದೆನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಬಾನು ಮುಷ್ತಾಕ್ ಅವರು, ಸರಿನಾ? ಸೊ ಈ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಎದಕ್ಕೆ ಕೊಡ್ತಾರೆ ಅಂತಂದರೆ, ಯಾವುದಾದ್ರೂ ಇವಾಗ ಕನ್ನಡದಲ್ಲಾಗಿರಲಿ, ಹಿಂದಿಯಲ್ಲಾಗಿರಲಿ, ಇಲ್ಲಾಂದರೆ ಜಪನೀಸಲ್ಲಾಗಿರಲಿ, ರಷ್ಯನ್ ಅಲ್ಲಾಗಿರಲಿ, ಯಾವುದಾದ್ರೂ ಒಂದು ಬುಕ್ ಒಬ್ಬ ಮೇನ್ ಆಥರ್ ಬರೆದಿರ್ತಾನೆ, ಸರಿನಾ? ಇವಾಗ ಕನ್ನಡದಲ್ಲಿ ನಾನೇ ಒಂದು ಬುಕ್ ಬರೆದಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಕನ್ನಡದಲ್ಲಿ ನಾನೇನು ಇಡ್ತೀನಿ? ಪುಸ್ತಕದ ಹೆಸರು ಏನಂತಂದರೆ ಜೀವನದ ಘಟ್ಟ ಅಂತ ಇಟ್ಕೊಳ್ತೀನಿ, ಸರಿನಾ? ಸೊ ನನ್ನ ಜೀವನದ ಘಟ್ಟ ಅಂತ ಅದು ಫೇಮಸ್ ಆಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಮ್ಮ ಇಂಡಿಯಾದಲ್ಲಿ. ಅದೇ ಪುಸ್ತಕವನ್ನು ಯಾರೋ ಒಬ್ಬ ವ್ಯಕ್ತಿ ಏನಿರ್ತಾರಲ್ವ ಅವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಮೂಲ ಯಾವ ಭಾಷೆಯಲ್ಲಿದೆ? ಕನ್ನಡ ಭಾಷೆಯಲ್ಲಿದೆ. ಕನ್ನಡ ಭಾಷೆಯಲ್ಲಿರೋದು ಏನಾಯ್ತು ಇವಾಗ ಇಂಗ್ಲೀಷ್ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಯಿತು. ಆ ಇಂಗ್ಲೀಷ್ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗಿ ಅದು ಏನಾದರೂ ಪ್ರಖ್ಯಾತಿ ಗಳಿಸ್ತು ಅಂತಂದರೆ ಅದು ಸಹ ಈ ಒಂದು ಲಿಸ್ಟಲ್ಲಿ ಹೋಗುತ್ತೆ, ಶಾರ್ಟ್ ಲಿಸ್ಟಲ್ಲಿ, ಮೀನ್ಸ್ ಅವಾರ್ಡನ್ನು ಪಡೆದುಕೊಳ್ಳೋಕೆ. ಸೊ ಅಲ್ಲಿ ಅವಾರ್ಡನ್ನು ಕೊಡ್ತಾರಲ್ವ, ಆ ಒಂದು ಅವಾರ್ಡ್ ಏನಾಗಿರುತ್ತೆ ಅಂದರೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಆಗಿರುತ್ತೆ. ಬಟ್ ಪುಸ್ತಕವನ್ನು ನಾನು ಡೈರೆಕ್ಟಾಗಿ ಇಂಗ್ಲೀಷಲ್ಲೇ ಬರೆದೆ ಅಂತ ಅಂದ್ಕೊಳ್ಳಿ. ಮೈ ಹಾರ್ಟ್ ಬೀಟ್ ಅಂತ ನಾನೊಂದು ಪುಸ್ತಕ ಬರೀತೀನಿ, ಇಂಗ್ಲೀಷಲ್ಲೇ ಬರೀತೀನಿ, ಸರಿನಾ? ಪ್ಯೂರ್ ಇಂಗ್ಲೀಷಲ್ಲೇ ಬರೀತೀನಿ. ಆ ಪುಸ್ತಕಕ್ಕೆ ಯಾವ ಪ್ರಶಸ್ತಿ ನೀಡಲಾಗ್ತದೆ? ಬೂಕರ್ ಪ್ರಶಸ್ತಿಯನ್ನು ನೀಡಲಾಗ್ತದಾ ಅಥವಾ ಈ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗ್ತದಾ? ಯಾವ್ದು ನೀಡಲಾಗ್ತದೆ? ಸೊ ಅದು ಇಂಗ್ಲೀಷಲ್ಲೇ ಇತ್ತು ಅಂತಂದರೆ, ಮೂಲತಃ ಇಂಗ್ಲೀಷಲ್ಲಿ ಇತ್ತು ಅಂತಂದರೆ ಅದಕ್ಕೆ ನೀಡಲಾಗ್ತಕ್ಕಂತಹ ಪ್ರಶಸ್ತಿ ಯಾವುದಂದರೆ ಬೂಕರ್ ಪ್ರಶಸ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅದು ಯಾವುದೋ ಒಂದು ಪ್ರಪಂಚದ ಯಾವುದೋ ಒಂದು ಭಾಷೆಯಲ್ಲಿ ಅದು ಪ್ರಸಿದ್ಧಿ ಪಡೆದು ಆಮೇಲೆ ಅದು ಇಂಗ್ಲೀಷಿಗೆ ಭಾಷಾಂತರಗೊಂಡು ಆ ಭಾಷಾಂತರಗೊಂಡ ಒಂದು ಕೃತಿಗೆ, ಆ ಒಂದು ಪುಸ್ತಕಕ್ಕೆ ಪ್ರಶಸ್ತಿ ನೀಡಲಾಗ್ತದೆ ಅಂತಂದರೆ ಆ ಪುಸ್ತಕ ಯಾವುದಾಗಿರುತ್ತೆ ಅಂದರೆ ಈ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಆಗಿರುತ್ತೆ, ಸರಿನಾ? ಎರಡನ್ನೂ ಸಹ ನೀಡೋರು ಅವರೇ, ಯಾರು? ಇಂಗ್ಲೆಂಡ್ ಅವರು. ಬಟ್ ಅದು ಇಂಗ್ಲೀಷ್ದ ಅಥವಾ ಅದು ಇಂಗ್ಲೀಷ್ ಬೇಸ್ಡ್ದ ಅಂತ ನಿಮಗೆ ಕೇಳ್ತಾನೆ ಅಷ್ಟೇ, ಸರಿನಾ? ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಬೂಕರ್ ಪ್ರಶಸ್ತಿಯನ್ನು ಇಂಗ್ಲೀಷಲ್ಲೇ ಬರೆದಿರ್ತಕ್ಕಂತಹ ಪುಸ್ತಕ, ಈ ಫ್ಲೆಶ್ ಪುಸ್ತಕಕ್ಕೆ ಬೂಕರ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಡೇವಿಡ್ ಶೆಜ್ಲೆ ಅವರು ಅಂತ ಹೇಳ್ತೀವಿ, ಸರಿನಾ? ಇದು ಡಿ ಗ್ರೂಪ್ಗೆ ಆ್ಯಂಡ್ ದೆನ್ ಮುಂಬರ್ತಕ್ಕಂಥ SSC MTSಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಈ ಡಿ ಗ್ರೂಪ್ ಆಗಿರಲಿ, SSC MTS ಆಗಿರಲಿ, ಲಾಸ್ಟ್ 1 ಮಂತ್ ಕರೆಂಟ್ ಅಫೇರ್ಸ್ ಏನಿರುತ್ತಲ್ವ ಅದರಲ್ಲಿ 1 ಇಲ್ಲ 2 ಕ್ವಶನ್ನ ಪಿಕ್ ಮಾಡ್ಕೊಳ್ತಾನೆ. ಸೊ ಆ ಪಿಕ್ ಮಾಡ್ಕೊಳ್ಳೋದ್ರಿಂದ ಇದು ಜಾಸ್ತಿ
ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾವರು ಡೇವಿಡ್ ಶೆಜ್ಲೆ ಅಂತ ಹೇಳ್ತೀವಿ, ಹಂಗೇರಿಯನ್ ರೈಟರ್ ಅಂತ ಹೇಳ್ತೀವಿ. ಸೊ ಇವರ ಪುಸ್ತಕ ಯಾವುದು? ಫ್ಲೆಶ್ ಅನ್ನೋದು, ಸರಿನಾ? ಸೊ ಪುಸ್ತಕದ ಹೆಸರೇ ಫ್ಲೆಶ್ ಅಂತ ಹೇಳ್ತೀವಿ. ಸೊ ಫ್ಲೆಶ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಎರಡನೇ ಪ್ರಶ್ನೆ ಏನಿದೆ ಅಂದರೆ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದ ಹಾರ್ಟ್ ಲ್ಯಾಂಪ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಹಾರ್ಟ್ ಲ್ಯಾಂಪ್ ಎದೆಯ ಹಣತೆ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಬರೆದಿದ್ದಾರೆ? ಬಾನು ಮುಷ್ತಾಕ್ ಅವರು ಎದೆಯ ಹಣತೆ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಯಾವುದು? ಎದೆಯ ಹಣತೆ. ಎದೆಯ ಹಣತೆ ಅನ್ನುವ ಪುಸ್ತಕ ಬರೆದಿದ್ದಾರೆ. ಸೊ ಈ ಒಂದು ಪುಸ್ತಕ ಕನ್ನಡದಲ್ಲಿ ಪ್ರಸಿದ್ಧಿಗೊಂಡಿತು. ಆಮೇಲೆ ಈ ಒಂದು ಪುಸ್ತಕವನ್ನು ಇಂಗ್ಲೀಷ್ಗೆ ಭಾಷಾಂತರ ಪಡಿಸಿದವರು ಯಾರು ಅಂತಂದರೆ ದೀಪಾ ಬಸ್ತಿ ಅಂತ ಹೇಳ್ತೀವಿ. ಸರಿನಾ? ಯಾರು? ದೀಪಾ ಬಸ್ತಿಯವರು. ಈ ದೀಪಾ ಬಸ್ತಿಯವರು ಈ ಬಾನು ಮುಷ್ತಾಕ್ ಅವರು ಬರೆದಿರ್ತಕ್ಕಂತಹ ಎದೆಯ ಹಣತೆ ಎಂಬ ಪುಸ್ತಕವನ್ನು ಈ ಹಾರ್ಟ್ ಲ್ಯಾಂಪ್ ಆಗಿ ಕನ್ವರ್ಟ್ ಮಾಡಿದ್ರಿಂದ, ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಈ ಒಂದು ಪುಸ್ತಕಕ್ಕೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಒಲಿದು ಬಂದಿದೆ. ಸರಿನಾ? ಸೊ ಇದರ ವಿಜೇತರು ಯಾರು ಅಂತ ಹೇಳ್ತೀವಿ ನಾವು? ಬಾನು ಮುಷ್ತಾಕ್ ಅವರು ಅಂತ ಹೇಳ್ತೀವಿ. ಸೊ ದಸರಾವನ್ನು ಈ ಬಾರಿ ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಇದೇ ಬಾನು ಮುಷ್ತಾಕ್ ಅವರು ಅಂತ ಹೇಳ್ತೀವಿ. ಸರಿನಾ? ಯಾರು? ಬಾನು ಮುಷ್ತಾಕ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಪೆನ್ ಪಿಂಟರ್ ಅವಾರ್ಡ್ 2024ನೇ ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಸೊ ಇಬ್ಬರು ಗೆದ್ದಿದ್ದಾರೆ. ಇಬ್ಬರಲ್ಲಿ ಒಬ್ಬರು ಯಾರು ಅಂತಂದರೆ ನಮ್ಮ ಅರುಂಧತಿ ರಾಯ್, ನಮ್ಮ ಭಾರತೀಯರು ಅಂತ ಹೇಳ್ತೀವಿ. ಈ ಅರುಂಧತಿ ರಾಯ್ ಅವರು ಯಾವ ರಾಜ್ಯದವರು ಅಂತ ಕೇಳ್ತಾನೆ? ಮೇಘಾಲಯ ರಾಜ್ಯದವರು. ಸರಿನಾ? ಮೇಘಾಲಯದ ಬೆಡಗಿ ಅರುಂಧತಿ ರಾಯ್ ಅಂತ ಹೇಳ್ತೀವಿ. ಸರಿನಾ? ಚಿಕ್ಕವರಿಲ್ಲ ದೊಡ್ಡವರಿದ್ದಾರೆ. ಸೊ ಅರುಂಧತಿ ರಾಯ್ ಅವರು. ಸೊ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಗಗನ್ ಗಿಲ್. ಹೂ ಇಸ್ ಗಗನ್ ಗಿಲ್? ಯಾಕೆ ಸರ್ ಈ ಗಗನ್ ಗಿಲ್ ಯಾರು? ಶುಭ್ಮನ್ ಗಿಲ್ನ ತಮ್ಮನ, ಅಣ್ಣನ? ಎರಡೂ ಅಲ್ಲ. ಸೊ ಈ ವರ್ಷ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಿಂದಿಯಲ್ಲಿ ಪ್ರಶಸ್ತಿಯನ್ನು ಗೆದ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಗಗನ್ ಗಿಲ್ ಅವರು ಅಂತ ಹೇಳ್ತೀವಿ. ಸರಿನಾ? ಯಾರು? ಗಗನ್ ಗಿಲ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕನ್ನಡದಲ್ಲಿ ಯಾರು ವಿನ್ ಆದರು? ಕೆ ವಿ ನಾರಾಯಣ ಅಲ್ವಾ? ಕೆ ವಿ ನಾರಾಯಣ ಅವರ ನುಡಿಗಳ ಅಳಿವು ಅನ್ಸುತ್ತೆ ಅವ್ರ ಪುಸ್ತಕ. ಎಕ್ಸಾಕ್ಟ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ನುಡಿಗಳ ಅಳಿವು ಎಕ್ಸಾಕ್ಟ್ ಇರುತ್ತೆ. ಓಕೆ. ಸೊ ಆ ಒಂದು ಪುಸ್ತಕಕ್ಕೆ ಅವರು ಕನ್ನಡದಲ್ಲಿ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಯಾವ ವರ್ಷ? 2025ರಲ್ಲಿ. ಯಾವ ವರ್ಷದ್ದು? 2024ರದ್ದು. 2025ರಲ್ಲಿ ಕೊಡ್ತಾರೆ. ಸರಿನಾ? ಸೊ ಈ ವರ್ಷ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಹಿಂದಿಯಲ್ಲಿ ಗಗನ್ ಗಿಲ್ ಅವರು ಅಂತ ಹೇಳ್ತೀವಿ. ಕೆ ವಿ ನಾರಾಯಣ ಅವರು ಇಂಪಾರ್ಟೆಂಟ್ ಆಗಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ, ಬಟ್ ಕೆ ವಿ ನಾರಾಯಣ ಅವರು ಇಂಪಾರ್ಟೆಂಟ್ ಆಗ್ತಾರೆ ಸ್ಟೇಟ್ ಗೌರ್ಮೆಂಟ್ಗೆ, ಬಟ್ ಗಗನ್ ಗಿಲ್ ಅವರು ಇಂಪಾರ್ಟೆಂಟ್ ಆಗ್ತಾರೆ ಸ್ಟೇಟ್ ಆ್ಯಂಡ್ ದೆನ್ ನಿಮ್ಮ ಸೆಂಟ್ರಲ್ಗೆ. ಸರಿನಾ? ಇದು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ ಏನಿದೆ ಅಂದರೆ ಮೇ 2025ರಲ್ಲಿ ಭಾರತದಲ್ಲಿ ಪ್ರಾರಂಭಿಸಲಾದ ಹೆಚ್ಚಿನ ರೆಸೊಲ್ಯೂಷನ್ ಹವಾಮಾನ ಮುನ್ಸೂಚನೆ ವ್ಯವಸ್ಥೆ ಹೆಸರೇನು ಅಂತ ಕೇಳಿದ್ದಾನೆ. ಯಾವುದು? ಹೈ ರೆಸೊಲ್ಯೂಷನ್ ಹವಾಮಾನ ಮುನ್ಸೂಚನೆ ವ್ಯವಸ್ಥೆಯ ಹೆಸರೇನು? ಯಾವುದಿದೆ ಅದು? ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸರಿನಾ? ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್. ಇಂಗ್ಲೀಷಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀವಿ? ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಭಾರತ್ ಮುನ್ಸೂಚನೆ ವ್ಯವಸ್ಥೆ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಭಾರತ್ ಮುನ್ಸೂಚನೆ ವ್ಯವಸ್ಥೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇರಳವನ್ನು ಸೋಲಿಸುವ ಮೂಲಕ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಸರ್ ರಣಜಿ ಟ್ರೋಫಿ ನೀವೇನಾದರೂ ನ್ಯೂಸ್ ಪೇಪರ್ ಫಾಲೋ ಮಾಡ್ತಾ ಇದ್ರಿ ಅಂದರೆ ಇದಕ್ಕೆ ಸ್ವಲ್ಪ ನೀವು ಅಬ್ಜೆಕ್ಷನ್ ಹಾಕ್ತೀರಾ. ಸರ್ ಇನ್ನೂ ಗೆದ್ದ ಇಲ್ಲ ಸರ್. ಯಾಕೆ? ಇವಾಗ ನಡೀತಾ ಇದೆ ರಣಜಿ ಟ್ರೋಫಿ, ಇನ್ನೂ ನಡೀತಾ ಇದೆ. ಮೊನ್ನೆ ನಮ್ಮದು ಪಂಜಾಬ್ ಜೊತೆ ಮ್ಯಾಚ್ ಆಗಲಿಲ್ವಾ ನಮ್ಮ ಕರ್ನಾಟಕದವ್ರದ್ದು? ನಡೀತಾ ಇದೆ. ಬಟ್ ಇದು ಕೇಳಿರೋದು ಯಾವಾಗ ಅಂದರೆ 2024 ಮತ್ತು 25ರ ರಣಜಿ ಟ್ರೋಫಿ ಇದೆ ಅಲ್ವಾ, ಅದರ ಪ್ರಶ್ನೆ ಇದೆ ಇದು. ಸೊ ಇನ್ನೂ ರಣಜಿ ಮ್ಯಾಚ್ ಮುಗಿಯೋಲ್ಲ. ನಿಮ್ಮ MTS ಆಗೋವರೆಗೂ ರಣಜಿ ಮ್ಯಾಚ್ ಮುಗಿಯೋಲ್ಲ. ಆ್ಯಂಡ್ ದೆನ್ ಡಿ ಗ್ರೂಪ್ ಎಕ್ಸಾಮ್ ಸಹ ಮುಗಿಯೋಲ್ಲ. ಸೊ ಅದಕ್ಕೇನಿದೆ ಅಲ್ವಾ, ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತಂಡ ಗೆದ್ದಿದೆ ಅಂತಂದರೆ ರಣಜಿ ಟ್ರೋಫಿ 2024 ಮತ್ತು 25ರ ಸಾಲಿನದು ಈ ವಿದರ್ಭ ಟೀಮ್ ಗೆದ್ದಿದೆ. ಯಾವ ತಂಡವನ್ನು ಸೋಲಿಸುವ ಮೂಲಕ? ಕೇರಳ ತಂಡವನ್ನು ಸೋಲಿಸುವ ಮೂಲಕ. ಲಾಸ್ಟ್ SSC ಫೇಸ್ 13 ಎಕ್ಸಾಮ್ ಐತಲ್ವಾ, ಆ ಫೇಸ್ 13 ಎಕ್ಸಾಮಲ್ಲಿ ಎಕ್ಸಾಕ್ಟ್ ಡಿಕ್ಟೋ ಹೀಗೆ ಕ್ವಶನ್ ಕೇಳಿದಾನೆ. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೊಂದು ಶಿಫ್ಟಲ್ಲಿ ಏನು ಕೇಳಿದಾನೆ ಅಂತಂದರೆ ವಿದರ್ಭ ಟೀಮ್ ಗೆದ್ದಿದೆ, ಬಟ್ ಯಾವ ತಂಡವನ್ನು ಸೋಲಿಸಿ ಗೆದ್ದಿದೆ ಹೇಳಿ ಸಾರ್ ಅಂತ ಕೇಳಿದಾನೆ. ಸರಿನಾ? ಸೊ ಅವಾಗಲೇ ಹೇಳಬೇಕಾಗತ್ತೆ ಕೇರಳ ತಂಡವನ್ನು ಸೋಲಿಸಿ ಅಂತ. ಬಟ್ ಪ್ರಸ್ತುತ 2025 ಮತ್ತು 26ನೇ ಸಾಲಿನ ರಣಜಿ ಟ್ರೋಫಿ ನಡೀತಾ ಇದೆ. ಸೊ ಅದರಲ್ಲಿ ಗೆಲ್ತಕ್ಕಂತಹ ವ್ಯಕ್ತಿಗಳನ್ನು ನೋಡ್ಕೊಳ್ಳೋಣ, ಆವಾಗ ನೆನ್ಪಿಟ್ಕೊಳ್ಳೋಣ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ಇಂಧನ ಪ್ರಸರಣ ಉದ್ಯಾನವನವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದಾನೆ. ಸರಿನಾ? ಯಾವುದು? ವಿಶ್ವದ ಮೊದಲ ಇಂಧನ ಪ್ರಸರಣ ಉದ್ಯಾನವನ ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಏನು ಕೊಟ್ಟಿದ್ದಾನೆ? ಮಣಿಪುರ, ಕೇರಳ, ತೆಲಂಗಾಣ ಮತ್ತು ಅಸ್ಸಾಂ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ತೆಲಂಗಾಣ ಆಗುತ್ತೆ. ಸರಿನಾ? ನಮ್ಮ ಭಾರತದ 29ನೇ ರಾಜಧಾನಿ ಆಗಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಈ ಒಂದು ತೆಲಂಗಾಣ ಅಂತ ಹೇಳ್ತೀವಿ. ಸರಿನಾ? ರಾಜ್ಯ 29ನೇ ರಾಜ್ಯ ಯಾವುದು ಅಂದರೆ ತೆಲಂಗಾಣ. ಆ ಒಂದು ತೆಲಂಗಾಣದಲ್ಲಿ ವಿಶ್ವದ ಮೊದಲ ಇಂಧನ ಪ್ರಸರಣ ಉದ್ಯಾನವನವನ್ನು ಉದ್ಘಾಟಿಸಲಾಗಿದೆ. ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ ಹಾಕೊಂಡು ಇಟ್ಕೊಳ್ಳಿ. ಸರಿನಾ? 5 ಸ್ಟಾರ್ ಹಾಕೊಂಡು ಇಟ್ಕೊಳ್ಳಿ. ಸೊ ಭಾರತದ ಮೊದಲ ಅಂದ್ರೇ ಇಂಪಾರ್ಟೆಂಟ್ ಆಗುತ್ತೆ, ಕರ್ನಾಟಕದ ಮೊದಲ ಅಂದ್ರೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಶ್ವದ ಮೊದಲ ಇದೆ, ಆ ವಿಶ್ವದ ಮೊದಲ ಇರೋದು ನಮ್ಮ ಭಾರತದಲ್ಲಿದೆ, ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಎಲ್ಲಿ ಅಂತಂದರೆ ತೆಲಂಗಾಣ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಖೋಖೋ ವಿಶ್ವಕಪ್ ಅನ್ನು ಪುರುಷರು ಮತ್ತು ಮಹಿಳೆಯರ ವಿಭಾಗಗಳಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು? ಯಾವುದ್ರಿ ದೇಶ? ನಮ್ಮ ಇಂಡಿಯಾ, ಖೋಖೋ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇ 2025ರಲ್ಲಿ UPSCಯ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಯಾರು? ಪ್ರೀತಿ ಸುಡಾನ್ ಅವರ, ಅಥವಾ ಅಜಯ್ ಕುಮಾರ್ ಅವರ, ಅಥವಾ ಇಲ್ಲಾಂದ್ರೆ ರಾಹುಲ್ ಭಾವೆ ಅವರ, ಇಲ್ಲಾಂದ್ರೆ ಅಶೋಕ್ ಠಾಕೂರ್ ಅವರ ಅಂತ ಕೊಟ್ಟಿದ್ದಾನೆ. ಯಾರಾಗ್ತಾರೆ ಇದಕ್ಕೆ ಸರಿಯಾದ ಉತ್ತರ? ಸೊ ಪ್ರೀತಿ ಸುಡಾನ್ ಅವರ ಜಾಗಿಗೆ, ಅವರ ಒಂದು ಪ್ಲೇಸಿಗೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಈ ಒಬ್ರು ಅಜಯ್ ಕುಮಾರ್ ಅವರು ಅಂತ ಹೇಳ್ತೀವಿ.
ಹೇಳ್ತೀವಿ ಸರ್ನ ಯಾರು ಅಜಯ್ ಕುಮಾರ್ ಅವರು. ಈ ಅಜಯ್ ಕುಮಾರ್ ಅವರು ಪ್ರಸ್ತುತ 316ನೇ ವಿಧಿಯ ಅನ್ವಯ UPSC ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್ನ. UPSC ಅಧ್ಯಕ್ಷರ ಬಗ್ಗೆ ಹೇಳ್ತಕ್ಕಂತಹ ವಿಧಿ ಯಾವುದು ಅಂತ ಕೇಳ್ತಾನೆ, 316ನೇ ವಿಧಿ, ನೆನ್ಪಿಟ್ಕೊಳ್ಳಿ ಪೊಲಿಟಿಯಲ್ಲಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಹರಿಮೌ ಶಕ್ತಿ ಯಾವ ದೇಶಗಳ ಮಧ್ಯೆ ನಡೆಸಲಾಗ್ತದೆ ಅಂತ ಕೇಳಿದ್ದಾನೆ ಸರ್ನ. ಭಾರತ ಮತ್ತು ಯಾವ ದೇಶಗಳ ಮಧ್ಯೆ ಈ ಜಂಟಿ ಮಿಲಿಟರಿ ವ್ಯಾಯಾಮ ಹರಿಮೌ ಶಕ್ತಿ ನಡೆಸಲಾಗ್ತದೆ? ಇಂಡೋನೇಷಿಯಾ, ಮಲೇಷಿಯಾ, ಮಾರಿಷಿಯಸ್ ಆ್ಯಂಡ್ ದೆನ್ ಸಿಂಗಾಪುರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಮಲೇಷಿಯಾ ಅಂತ ಹೇಳ್ತೀವಿ ಸರಿನಾ. ಹರಿಮೌ ಶಕ್ತಿ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂತಂದರೆ ನಮ್ಮ ಭಾರತ ಮತ್ತು ಮಲೇಷಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚಂಕ CCPI 2025ರ ಭಾರತದ ಸ್ಥಾನಮಾನವೇನು ಅಂತ ಕೇಳಿದ್ದಾನೆ. ಎಷ್ಟಿದೆ ನಮ್ಮ ಸ್ಥಾನ? 5ನೇ ಸ್ಥಾನ, 7ನೇ ಸ್ಥಾನ, 10ನೇ ಸ್ಥಾನ, 14ನೇ ಸ್ಥಾನ ಸರಿನಾ. ಸೊ ಕರೆಂಟ್ ಅಫೇರ್ಸ್ ಮಾನಿಟರ್ ಯಾರು ಮಾಡ್ತಿರ್ತೀರಲ್ವಾ, ಸೊ ಇದನ್ನು ಕರೆಕ್ಟಾಗಿ ಹೇಳ್ತೀರಾ. ನ್ಯೂಸ್ ಪೇಪರ್ ಯಾರು ಮಾನಿಟರ್ ಮಾಡ್ತಿರ್ತೀರಲ್ವಾ, ಸ್ಪೆಷಲಿ ಹೇಳೋದಾದರೆ ಈ ಪ್ರಜಾವಾಣಿ ಆಗಿರಲಿ, ಇಲ್ಲ ಅಂತಂದರೆ ಉದಯವಾಣಿ, ಸ್ಪೆಷಲಿ ಎಲ್ಲಕ್ಕಿಂತ ಹೇಳಿದ್ರೆ ಉದಯವಾಣಿ, ಈ ರೀತಿ ಎಲ್ಲವೂ ಕೂಡ ಕ್ಲಿಯರಾಗಿ ಕೊಟ್ಟಿರ್ತಾನೆ. ಸೊ ಯಾವ್ದು ಹೇಳ್ಬೋದಾ? 5ನೇದ, 7ನೇದ, 10ನೇದ, 11ನೇದ? 5 ಸೆಕೆಂಡ್ ಟೈಮ್ ತೊಗೊಳ್ಳಿ, ಇದಕ್ಕೆ ಆನ್ಸರ್ ಹೇಳಿ. ಯಾವುದಾದ್ರು ಆನ್ಸರ್ ಹೇಳಿದ್ರೆ? ಯಾವುದೇ ಆನ್ಸರ್ ಹೇಳಿದ್ರು ಸಹ ರಾಂಗ್, ಯಾಕಂದರೆ ಆಪ್ಷನಲ್ಲಿ ಆನ್ಸರೇ ಇಲ್ಲ. ಯಾಕೆಂದರೆ ಚೇಂಜ್ ಆಗಿದೆ. ಈ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚಂಕ 2024ರ ಭಾರತ ಸ್ಥಾನವೇನು ಅಂತ ಕೇಳಿದ್ರೆ 2024 ಅಂದರೆ ಈ 10ನೇ ಸ್ಥಾನ ಇತ್ತು. ಬಟ್ 2025ರಲ್ಲಿ ಏನಾಗಿದೆ? ಬದಲಾಗಿದೆ. 2 ದಿನದ ಹಿಂದೆಯೇ ಬದಲಾಗಿದೆ. ಎಷ್ಟನೇ ಸ್ಥಾನದಲ್ಲಿ ನಾವು ಏರಿದ್ದೀವಿ ಅಂತಂದರೆ 15ನೇ ಸ್ಥಾನಕ್ಕೆ ನಾವು ಏರಿದ್ದೀವಿ. ನೆನ್ಪಿಟ್ಕೊಳ್ಳಿ, ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚಂಕದಲ್ಲಿ ನಮ್ಮ ಭಾರತದ ಸ್ಥಾನಮಾನವೇನು ಇವಾಗ ಅಂತ ಕೇಳಿದ್ರೆ 15ನೇ ಸ್ಥಾನದಲ್ಲಿ ನಾವು ಇದೀವಿ ಸಾರ್ ಅಂತ ನೀವು ಹೇಳಬೇಕಾಗತ್ತೆ. ಓಕೆ, ಏನಂತ ಹೇಳಬೇಕಾಗುತ್ತೆ? 15ನೇ ಸ್ಥಾನದಲ್ಲಿ ಇದೀವಿ ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಪ್ರಶ್ನೆ, ಯಾವ ಕಂಪನಿಯು ಮೈಕ್ರೋಸಾಫ್ಟ್ ಅನ್ನು ಮೀರಿಸಿ ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿದೆ? ಯಾವುದು? ಅರ್ಕಲ್ಲ, ಅಮೆಜಾನ, ಎನ್ವಿಡಿಯಾ, ಗೂಗಲ್? ನಮಗೆ ಗೊತ್ತಿರೋದು ಗೂಗಲು, ಕ್ರೋಮು, ಇದು ಯಾವುದು ಮೈಕ್ರೋಸಾಫ್ಟು, ಅದು ಇದು ಅಂತ. ಸೊ ಇಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಅಂದರೆ ಮೌಲ್ಯಯುತ ಕಂಪನಿ ಯಾವುದಂದ್ರೆ ಎನ್ವಿಡಿಯಾ ಅಂತ ಹೇಳ್ತೀವಿ ಸರ್ನ. ಯಾವುದು? ಎನ್ವಿಡಿಯಾ ಎನ್ ಅಂತ ಬರುತ್ತೆ, ಫಸ್ಟ್ ಲೆಟರ್ ಎನ್ ಬರುತ್ತೆ ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ CCPI ಅನ್ನು ಫುಲ್ ಫಾರ್ಮ್ ಕೇಳ್ತಾನೆ. ಈ ಫುಲ್ ಫಾರ್ಮ್ ಏನು? ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚಂಕ. ಹೀಗೆ ಕೊಡೋದಿಲ್ಲ, ಬಟ್ ಇಂಗ್ಲೀಷಲ್ಲೇ ಕೊಡ್ತಾನೆ. ಬಟ್ ಕನ್ನಡ ಲಿಪಿ ಇರುತ್ತೆ. ಏನಿರುತ್ತೆ? ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಸರ್ನ. ಏನಂತ ಹೇಳ್ತೀವಿ? ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತ ಸ್ಥಾನ ಏನು ಅಂದರೆ 15ನೇ ಸ್ಥಾನದಲ್ಲಿದೆ. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನಿಂದ ಹಿಂದೆ ಸರಿದ ಮೊದಲ ಲ್ಯಾಟಿನ್ ಅಮೆರಿಕಾ ದೇಶ ಯಾವುದು ಅಂತ ಕೇಳಿದ್ದಾನೆ. ಸೊ ಈ ಪ್ರಶ್ನೆ ಏನಿದೆ ಅಲ್ವಾ, RRB NTPC ಎಕ್ಸಾಮ್, RRB NTPC ಗ್ರಾಜ್ಯುಯೇಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯೇ ಇದು. ಆ್ಯಂಡ್ ದೆನ್ ಈ RPF ಎಕ್ಸಾಮಲ್ಲೂ ಸಹ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಯಾವ ದೇಶ ಇದು? ಸೊ ದೇಶ ಅಂತ ಹೇಳೋದಾದ್ರೆ ನಾವು ಪನಾಮಾ ದೇಶ ಅಂತ ಹೇಳ್ತೀವಿ ಸರ್. ಪನಾಮಾ ಅನ್ನೋದೊಂದು ಕಾಲುವೆ ಅಲ್ಲ? ಹೌದು, ಕಾಲುವೆ ಇದೆ. ಕಾಲುವೆ ಯಾವ ದೇಶದಲ್ಲಿದೆ? ಪನಾಮಾ ದೇಶದಲ್ಲಿದೆ. ಸೊ ಅದಕ್ಕೆ ಆ ಒಂದು ಕಾಲುವೆನ ನಾವೇನಂತ ಹೇಳ್ತೀವಿ ಅಂದರೆ ಪನಾಮಾ ಕಾಲುವೆ ಅಂತ ಹೇಳ್ತೀವಿ. ಸೊ ಯಾವ್ದು ಹಿಂದೆ ಸರಿದಿದೆ ಅಂದರೆ ಪನಾಮಾ ದೇಶ ಹಿಂದೆ ಸರಿದಿದೆ. ಯಾಕೆ? ಡೊನಾಲ್ಡ್ ಟ್ರಂಪ್, ಎಲ್ಲರಿಂದ ಡೊನಾಲ್ಡ್ ಟ್ರಂಪ್ ಕಾರಣಕರ್ತನಾಗಿದ್ದಾನೆ. ಸೊ ಇವಾಗ ನಾವು ರಷ್ಯಾದಿಂದ ತೈಲವನ್ನು ಖರೀದಿಸೋದು ನಿಲ್ಲಿಸ್ತೀವಿ ಇನ್ನೊಂದು ಕೆಲವು ದಿನಗಳಲ್ಲಿ. ಯಾರು ಕಾರಣರಾಗಿದ್ದಾರೆ? ಭಾರತೀಯರ ತಾಕತ್ತಲ್ಲ, ಈ ಅಮೆರಿಕನ್ನ ಡೊನಾಲ್ಡ್ ಟ್ರಂಪ್ನ ಪವರ್. ಓಕೆ, ಸೊ ಅವರು ನಿಲ್ಲಿಸ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಿದ್ದಾರೆ ಇಂಡಿಯಾವನ್ನು ಸಹ, ಅಮೆರಿಕ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟೈಮ್ ಮ್ಯಾಗಝಿನ್ನ 2025ರ ವರ್ಷದ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ ಮಹಿಳೆ? ದ ಪವರ್ಫುಲ್ ವುಮೆನ್. ಹೂ ಇಸ್ ದಟ್? ಪೂರ್ಣಿಮಾ ದೇವಿ ಬರ್ಮನ್ ಅವರು, ಆ್ಯಂಡ್ ದೆನ್ ಇಂದಿರಾ ಹಿಂದೂಜಾ ಅವರು, ಅದಿತಿ ಸೇನ್ ಅವರು, ಆ್ಯಂಡ್ ದೆನ್ ರಿತು ಕರಿದರ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಪೂರ್ಣಿಮಾ ದೇವಿ ಬರ್ಮನ್ ಅವರು ಅಂತ ಹೇಳ್ತೀವಿ ಸರಿನಾ. ಸೊ ಟೈಮ್ ಮ್ಯಾಗಝಿನ್ನ 2025ರ ವರ್ಷದ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಮಹಿಳೆ ಯಾರಿದ್ದಾರೆ ಅಂದರೆ ಪೂರ್ಣಿಮಾ ದೇವಿ ಬರ್ಮನ್ ಅವರಾಗಿದ್ದಾರೆ. ಸೊ ಇದು ಮೇ ಅಲ್ಲಿ, ಇಲ್ಲ ಅಂತಂದರೆ ಏಪ್ರಿಲಲ್ಲಿ ಇದು ನ್ಯೂಸಲ್ಲಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆ 2026 ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿತು. ಯಾವುದನ್ನು ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ ಹೇಳ್ಬೋದಾ? ಇದು ಗೊತ್ತಿರುತ್ತೆ ಆಲ್ಮೋಸ್ಟ್. ಏನಂತ ಹೇಳ್ತೀವಿ? ವುಮೆನ್ ರೈತ ಅಂತ ಹೇಳ್ತೀವಿ, ಮೀನ್ಸ್ ವುಮೆನ್ ಫಾರ್ಮರ್ ಅಂತ ಹೇಳ್ತೀವಿ. ಸೊ ರೈತ ಮಹಿಳೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ರೈತ ಮಹಿಳೆ. ಈ ರೈತ ಮಹಿಳೆ ವರ್ಷವೆಂದು ಘೋಷಣೆ ಮಾಡಲಾಗಿದೆ. ಈ ವರ್ಷ ಕ್ಯಾವಲ್ ಅಂತ ಹೇಳ್ತೀವಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ NSAB ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಯಾವುದು? ಇಂಗ್ಲೀಷಲ್ಲಿ ಹೇಳ್ಬೋದಾ ಇದಕ್ಕೆ? NSAB ಫುಲ್ ಫಾರ್ಮ್ ಏನಾಗಿದೆ ಅಂತ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಅಂತ ಹೇಳ್ತೀವಿ ಸರ್ನ. ಏನು? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ, ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಯಾರು ಅಂತಂದರೆ ಅಲೋಕ್ ಜೋಶಿ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಅಲೋಕ್ ಜೋಶಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2025ರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಚಿತ್ರ ಯಾವುದು? 12th ಫೇಲ್. ಯಾವುದು? 12th ಫೇಲ್, ಮನೋಜ್ನ 12th ಫೇಲ್ ಅಂತ ಹೇಳ್ತೀವಿ. ಸೊ ಇದೇ ಚಿತ್ರದ ನಾಯಕನಾಗಿರ್ತಕ್ಕಂತಹ ವಿಕ್ರಮ್ ಮಿಶ್ರಿ ಅವರಿಗೂ ಸಹ ನ್ಯಾಷನಲ್ ಅವಾರ್ಡನ್ನು ಈ ವರ್ಷ ನೀಡಲಾಗಿದೆ. ಸರ್ ಸಲ್ಮಾನ್ ಖಾನ್ ಅಲ್ಲ, ಇಬ್ಬರಿಗೆ ನೀಡಲಾಗಿದೆ. ಒಂದು ಸಲ್ಮಾನ್ ಖಾನ್, ಹಾಗೆ ಇನ್ನೊಂದು ವಿಕ್ರಮ್ ಮಿಶ್ರಿ ಅಂತ ಹೇಳ್ತೀವಿ. ಆ ನಟನ ಹೆಸರು ವಿಕ್ರಮ್ ಮಿಶ್ರಿ ಅಂತ ಹೇಳ್ತೀವಿ. ಸೊ ಈಸ್ ಮೂಲತಃ ಮಹಾರಾಷ್ಟ್ರದವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ನ 2025ರಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ CISFನ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? CISFನ
ಪ್ರಸ್ತುತ ಮುಖ್ಯಸ್ಥರು ಯಾರು, ಮಹಾನಿರ್ದೇಶಕರು ಯಾರು ಅಂತ ಕೇಳಿದಾನೆ. ಯಾರು ಇರ್ಬೋದು ಹೇಳ್ಬೋದಾ? ಯಾರು? ಪ್ರವೀರ್ ರಂಜನ್ ಅಂತ ಹೇಳ್ತೀವಿ ಸರ್ನ. ಯಾರು? ಪ್ರವೀರ್ ರಂಜನ್ ಅವರು ಅಂತ ಹೇಳ್ತೀವಿ. ಪ್ರವೀರ್ ರಂಜನ್ ಅವರು. SSGD ಹುಡುಗರು ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ SSGD ಎಕ್ಸಾಮಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲು ಬಿದಿರು ಆಧಾರಿತ ಸಂಸ್ಕರಣಾಗಾರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ ಕೇಳಿದ್ದಾನೆ ಸರ್ನ. ಯಾವುದು? ನುಮಾಲಿಗಢದಲ್ಲಿ, ದಿಮಾಪುರದಲ್ಲಿ, ಇಟಾನಗರದಲ್ಲಿ, ಭೂಪಾಲಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನುಮಾಲಿಗಢ ಅಂತ ಆಗುತ್ತೆ ಸರ್ನ. ಯಾವುದು? ನುಮಾಲಿಗಢ. ಅಲ್ಲಿ ಕತ್ತೆ ಅಲ್ಲದು ಅಸ್ಸಾಂ ಅಂತ ಆಗಬೇಕಾಗಿತ್ತು. ಓಕೆ, ಅಸ್ಸಾಂ ನುಮಾಲಿಗಢದಲ್ಲಿ ಈ ಒಂದು ಭಾರತ ಮೊದಲ ಬಿದಿರು ಆಧಾರಿತ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗ್ತದೆ. ಎಲ್ಲಿ? ನುಮಾಲಿಗಢ ಅಂತ ಹೇಳ್ತೀವಿ. ನುಮಾಲಿಗಢ ಎಲ್ಲಿ ಕಂಡು ಬರುತ್ತೆ? ಅಸ್ಸಾಮಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ಯಾರು ಗೆದ್ದವರು 2025ರಲ್ಲಿ ಅಂತ ಕೇಳಿದಾನೆ. ಯಾರು ಗೆದ್ದಿದ್ದಾರೆ? ಮೆರ್ರಿ ಬ್ರಕ್ಕೋಮ್ ಅವರು, ಫ್ರೆಡ್ ರಾಮ್ಸ್ಡೇಲ್ ಅವರು, ಶಿಮೋನ್ ಸಕಾಗುಚಿ ಅವರು ಗೆದ್ದಿದ್ದಾರೆ ಅಂತ ಕೊಟ್ಟಿದ್ದಾನೆ. ಮೇಲಿನ ಎಲ್ಲವಾ ಅಥವಾ ಮೇಲಿನ ಯಾರಾದರೂ ಒಬ್ಬರ? ಸೊ ನಿಮ್ಗೆ ಗೊತ್ತಿರಲಿ, ಈ ವರ್ಷದ ಶಾಂತಿ ಪ್ರಶಸ್ತಿಯನ್ನು ಒಬ್ಬರಿಗೆ ನೀಡಲಾಗಿದೆ, ಈ ವರ್ಷದ ಸಾಹಿತ್ಯ ಪ್ರಶಸ್ತಿಯನ್ನು ಒಬ್ಬರಿಗೆ ನೀಡಲಾಗಿದೆ. ಬಟ್ ರಿಮೇನಿಂಗ್ ಉಳಿದಿರತಕ್ಕಂತಹ 4 ವಿಭಾಗಗಳಲ್ಲಿ 3 ಜನರಿಗೆ ನೀಡಲಾಗಿದೆ. ಹಾಗೆ ಈ ವೈದ್ಯಕೀಯ ನೊಬೆಲ್ನಲ್ಲಿ 3 ಜನರಿಗೆ ನೀಡಲಾಗಿದೆ. ಯಾರ್ಯಾರಿಗೆ? ಒಂದು ರಾಮ ಮೇರಿ ಸಾಕಾ, ಸರಿನಾ? ರಾಮ ನಿನಗೆ ಮೇರಿ ಸಾಕಾ, ಹೀಗೆ ನೆನಪಿಟ್ಕೊಳ್ಳಿ. ರಾಮ ನಿನಗೆ ಮೇರಿ ಸಾಕಾ ಅಂತ. ರಾಮ, ಮೇರಿ, ಸಾಕಾ, ಈ 3 ಜನರಿಗೆ ಈ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದೆನ್ ಕೆಮಿಸ್ಟ್ರಿ ಸುರಿಯೋ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇವ್ರದ್ದು ಎಕನಾಮಿಕ್ಸಲ್ಲಿ ಯಾರು ಹೇಳ್ತೀವಿ? ಫಿಲಿಪ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಮ್ಮ ಜೋಯಲ್ ಅಂತ ಹೇಳ್ತೀವಿ, ಸರಿನಾ? ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅನೋಖಿ ದುನಿಯಾ ಹೆಸರಿನ ವಿಶ್ವದ ಮೊದಲ ಸೆರಾಮಿಕ್ ತ್ಯಾಜ್ಯ ಉದ್ಯಾನವನವನ್ನು ಎಲ್ಲಿ ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾನೆ ಸರ್ನ. ಯಾವುದು? ಅನೋಖಿ ದುನಿಯಾ. ಕ್ಯಾ ದುನಿಯಾ? ಅನೋಖಿ ದುನಿಯಾ. ಸೊ ಅನೋಖಿ ದುನಿಯಾ ಹೆಸರಿನ ವಿಶ್ವದ ಮೊದಲ ಸೆರಾಮಿಕ್ ತ್ಯಾಜ್ಯ ಉದ್ಯಾನವನವನ್ನು ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ? ಎಲ್ಲಿ? ಸೊ ಈ ಥರ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿರೋದಿಲ್ಲ ಅಂತಂದರೆ ಖುರ್ಜಾ ಅಂತ ಹೇಳ್ತೀವಿ ಸರ್ನ. ಈ ಖುರ್ಜಾ ಎಲ್ಲಿ ಕಂಡು ಬರುತ್ತೆ? ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಮೊದಲ ಸೆರಾಮಿಕ್ ತ್ಯಾಜ್ಯ ಉದ್ಯಾನವನವನ್ನು ಸ್ಥಾಪಿಸಲಾಗ್ತಾ ಇದೆ. ಸೊ ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ವಿಶ್ವದ ಮೊದಲ ಇದೆ. ಆ ವಿಶ್ವದ ಮೊದಲ ನಮ್ಮ ಭಾರತದಲ್ಲಿದೆ. ಸೊ ದ್ಯಾಟ್ಸ್ ವೈ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಸೆಪ್ಟೆಂಬರ್ನಲ್ಲಿ ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡರು ಅಂತ ಕೇಳಿದ್ದೇನೆ ಸರ್ನ. ಯಾರು ನೇಮಕಗೊಂಡಿದ್ದಾರೆ? ಶ್ರೀ ಚಂದ್ರಶೇಖರ್ ಅವರು ನೇಮಕಗೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಯಾವುದು? ಬಾಂಬೆ ಹೈಕೋರ್ಟ್ನ ಪ್ರಸ್ತುತ ಚೀಫ್ ಜಸ್ಟಿಸ್ ಯಾರಿದ್ದಾರೆ ಅಂದರೆ ಈ ಶ್ರೀ ಚಂದ್ರಶೇಖರ್ ಅವರು ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಧನ ಮತ್ತು ಶುದ್ಧ ಗಾಳಿ ಸಂಶೋಧನಾ ಕೇಂದ್ರ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಭಾರತದ ಅತ್ಯಂತ ಕಲುಷಿತ ನಗರ ಯಾವುದು? ಅತ್ಯಂತ ಕಲುಷಿತ ನಗರ ನಾವು ಬರ್ನಿಹತ್ ಅಂತ ಹೇಳ್ತೀವಿ. ಬರ್ನಿಹತ್ ಎಲ್ಲಿ ಬರುತ್ತೆ ಸರ್? ಇದು ಮೇಘಾಲಯದಲ್ಲಿ ಬರುತ್ತೆ. ಆ್ಯಕ್ಚುಲಿ ನಂಬಕ್ಕಾಗಲ್ಲ ಇದು ಅಲ್ಲಿ ಬರುತ್ತೆ ಅಂತ, ಯಾಕಂದರೆ ಅಲ್ಲಿ ಸಾಕಷ್ಟು ಮಳೆ ಇದೆ. ಎಲ್ಲಿ ಸಾಕಷ್ಟು ಮಳೆ ಇರುತ್ತೆ ಅಲ್ಲಿ ಕಲುಷಿತ ನಗರ ಆಗಕ್ಕೆ ಸಾಧ್ಯ ಇರುವುದಿಲ್ಲ. ಬಟ್ ಇದೇನು ಮಿಸ್ಟೇಕ್ ಆಗಿ ಹಿಡಿದು ಬಂದಿದೆ, ಸರಿನಾ? ಯಾವುದು? ಬರ್ನಿಯತ್ ಅಂತ ಹೇಳ್ತೀವಿ. ಬರ್ನಿಯತ್ ನೆನ್ಪಿಟ್ಕೊಳ್ಳಿ, ಎಲ್ಲಿ ಬರುತ್ತೆ ಅಂದರೆ ಮೇಘಾಲಯದಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ IMD ಬಿಡುಗಡೆ ಮಾಡಿದ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ 2025ರಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದು? ಜುರಿಚ್ ಅಂತ ಹೇಳ್ತೀವಿ ಸರ್. ಜುರಿಚ್ ಎಲ್ಲಿ ಕಂಡು ಬರುತ್ತೆ? ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಅದು ಸ್ಮಾರ್ಟ್ ಸಿಟಿಯಲ್ಲಿ ಟಾಪಲ್ಲಿದೆ. ಯಾವುದು? ಜುರಿಚ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ವರ್ಕಿಲಾ ಕ್ಲಿಫ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ವರ್ಕಿಲಾ ಕ್ಲಿಫ್ ಯಾರು ನೋಡಿಲ್ಲ ಅಲ್ವಾ? ಇದನ್ನು ನೋಡಿ ಬನ್ನಿ ನಿಮ್ಮ ಜಾಬ್ ಆದ ನಂತರ. ಸಖತ್ತಾಗಿದೆ ಪ್ಲೇಸ್. ಎಲ್ಲಿದೆ ಇದು ಪ್ಲೇಸ್? ಕೇರಳದಲ್ಲಿದೆ, ಸರಿನಾ? ಸೊ ನಾನು ಸಹ ಹೋಗಿ ಬಂದಿದ್ದೀನಿ, ಇಲ್ಲಿ ಚೆನ್ನಾಗಿದೆ ಪ್ಲೇಸ್, ವರ್ಕಿಲಾ ಕ್ಲಿಫ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 15ನೇ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಕೇಳಿದ್ದಾನೆ ಸರ್ನ. ಯಾರು ಆಯ್ಕೆಗೊಂಡಿದ್ದಾರೆ? ಸೊ ನಮ್ಮ ಮಹಾರಾಷ್ಟ್ರದ ಎಕ್ಸ್ ಗವರ್ನರ್ ಅಂತ ಹೇಳ್ತೀವಿ. ಯಾರು? CP ರಾಧಾಕೃಷ್ಣನ್ ಅವರು. ಯಾರ ವಿರುದ್ಧ ಇವರು ಗೆದ್ದರು? B ಸುದರ್ಶನ್ ರೆಡ್ಡಿ ಅವರು ವಿರುದ್ಧ ಇವರು ಗೆದ್ದಿದ್ದಾರೆ. B ಸುದರ್ಶನ್ ರೆಡ್ಡಿ ಅವರು ಇಂಡಿಯಾ ಪಾರ್ಟಿಯಿಂದ ಇವರು ನಾಮನಿರ್ದೇಶನಗೊಂಡ್ರೆ, ಅಲ್ಲಿ ಮೀನ್ಸ್ ಪಾರ್ಟಿಸಿಪೇಟ್ ಮಾಡಿದರೆ ಇವ್ರು ಯಾರು ಸಲುವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂದರೆ ಮೀನ್ಸ್ ಯಾವ ಪಕ್ಷದಿಂದ ಅಂದರೆ NDA ಪಕ್ಷದಿಂದ ಇವರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳ್ತೀವಿ ಸರ್ನ. ಯಾವುದು? NDA ಅಂತ ಹೇಳ್ತೀವಿ. ಸೊ ಅವರು ಇಂಡಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 14ನೇ ಉಪಾಧ್ಯಕ್ಷರು ಯಾರು? ಜಗದೀಪ್ ಧನ್ಕರ್ ಅವರು ಅಂತ ಹೇಳ್ತೀವಿ. ಸೊ ಇವರು ರಾಜೀನಾಮೆ ಕೊಟ್ಟರು. ಎಷ್ಟನೇ ಒಂದು ವಿಧಿಯ ಮೂಲಕ ರಾಜೀನಾಮೆ ಕೊಟ್ಟರು? ಎಷ್ಟನೇ ವಿಧಿ ಅನ್ವಯ? 67A ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಚಾನ್ಸಸ್ ಸಾಕಷ್ಟಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ 51ನೇ G7 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಅಂತ ಕೇಳಿದಾನೆ. ಯಾವುದು? G7 ಶೃಂಗಸಭೆ 51ನೇದೆಲ್ಲಿ ನಡೆದಿತ್ತು ಸರ್? ಕೆನಡಾದಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು? ಕೆನಡಾದಲ್ಲಿ ನಡೆದಿತ್ತು. ಆ್ಯಂಡ್ ದೆನ್ 50ನೇದೆಲ್ಲಿ ನಡೆದಿತ್ತು? ಇಟಲಿಯಲ್ಲಿ ನಡೆದಿತ್ತು. ಇಟಲಿಯಲ್ಲಿ ನಡೆದಿತ್ತು. 52ನೇದೆಲ್ಲಿ ನಡೀತದೆ ಅಂತ ಯಾರಾದರೂ ಹೇಳ್ಬೋದಾ ಮುಂದಿನ ವರ್ಷ? ಅದನ್ನು ಕಮೆಂಟ್ ಮಾಡಿ. 50 ನಾ ಹೇಳಿದೆ, 51 ಹೇಳಿದೆ, ಆ್ಯಂಡ್ ದೆನ್ 52 ನೀವು ಹೇಳಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ರಣಹದ್ದುಗಳನ್ನು ಹೊಂದಿದೆ? ರಣಹದ್ದು ಅತಿ ಹೆಚ್ಚು ಎಲ್ಲಿ ಹೊಂದಿದೆ? ಯಾವ ರಾಜ್ಯ ಹೇಳ್ಬೋದು? ಅತಿ ಹೆಚ್ಚು ರಣಹದ್ದುಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಅತಿ ಹೆಚ್ಚು ಈ ಕಾಡನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಮಧ್ಯಪ್ರದೇಶ. ಅತಿ ಹೆಚ್ಚು ರಣಹದ್ದನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಇದೇ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಸೊ ಅತಿ ಹೆಚ್ಚು ಕಾಡಿದೆ, ಸೊ ಅದಕ್ಕೆ ಅಲ್ಲಿ ಜಾಸ್ತಿ ರಣಹದ್ದುಗಳು ಇದ್ದಾವೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಪ್ರಾರಂಭಿಸಲಾದ MTT ಲಾಕರ್ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಯಾವ ಸಚಿವಾಲಯ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾನೆ. ಯಾವುದು? MTT. MTV ಅಲ್ಲ, MTT ಅಂತ ಕೇಳಿದ್ದಾನೆ ಸರ್ನಾ.
MTT ಅಲ್ಲದು, ಆ್ಯಕ್ಚುಲಿ NTT ಅಂತ ಆಗಬೇಕಾಗಿತ್ತು. ಅದು NTT ಲಾಕರ್ ಅಂತ ಹೇಳ್ತೀವಿ. ಸೊ ಆ NTT ಲಾಕರನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತಂದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಈ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ತೀವಿ. ಸರ್ನ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದು ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿ ಇರ್ತದೆ? ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟೈಮ್ ಯಾರು? ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಸರ್ನ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಚಿತ್ರವು 2025 ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಅತ್ಯುತ್ತಮ ಚಲನಚಿತ್ರ ಇಂಗ್ಲಿಷ್ ಅಲ್ಲದ ಭಾಷೆಗಾಗಿ ಗೆದ್ದಿದೆ ಅಂತ ಕೇಳಿದ್ದಾನೆ. ಸರ್ನ ಯಾವುದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಗೆದ್ದಿದೆ? ಇಂಗ್ಲಿಷ್ ಭಾಷೆ ಅಲ್ಲದ ಒಂದು ಚಿತ್ರ ಯಾವುದದು? ಯಾವುದು? ಎಮಿಲಿಯಾ ಪೆರೆಸ್ ಅಂತ ಹೇಳ್ತೀವಿ. ಸರ್ನ ಯಾವುದು ಅಂತ ಹೇಳ್ತೀವಿ ನಾವು? ಎಮಿಲಿಯಾ ಪೆರೆಸ್ ಅಂತ ಹೇಳ್ತೀವಿ. ಆಪ್ಷನ್ ಎ ಇದಕ್ಕೆ ಎಮಿಲಿಯಾ ಪೆರೆಸ್ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಯೋಸಾರಥಿ ಉಪಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಹೇಳಿದ್ದಾನೆ. ಸರ್ನ ಯಾವುದು? ಬಯೋಸಾರಥಿ ಉಪಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಯಾವುದು ಅಂತಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ತೀವಿ. ಯಾವುದು? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ ಅಲ್ವಾ, ಬಯೋಸಾರಥಿ, BIO ಸಾರಥಿ SARTHI ಅಂತ ಹೇಳ್ತೀವಿ. ಆ ಸಾರಥಿ ಉಪಕ್ರಮವನ್ನು ಯಾವ ಸಚಿವಾಲಯ ಅಂತಂದರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವಾಲಯ ಪ್ರಾರಂಭಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ 2025 ಮೊದಲ ಆವೃತ್ತಿಯಲ್ಲಿ ಯಾವ ರಾಜ್ಯ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದು? ವಾಟರ್ ಸ್ಪೋರ್ಟ್ಸಲ್ಲಿ ಫಸ್ಟ್ ಬಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಹೇಳ್ತೀವಿ ನಾವು? ಇದೇ ಜಸ್ಟ್ ವಲ್ಚರ್ಸ್, ಯಾವುದು ರಣಹದ್ದುಗಳು ಅತಿ ಹೆಚ್ಚು ಕಂಡುಬರ್ತಕ್ಕಂತಹ ರಾಜ್ಯ ಯಾವುದು? ಮಧ್ಯಪ್ರದೇಶ. ಅದೇ ರಾಜ್ಯ ಏನಿದೆ ಅಲ್ವಾ, ವಾಟರ್ ಸ್ಪೋರ್ಟ್ಸ್ 2025 ಆವೃತ್ತಿಯಲ್ಲಿ ಮೊದಲ ಬಾರಿಗೆ ಫುಲ್ ಟಾಪಲ್ಲಿದೆ ಅದು ಸಹ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ವಿಶ್ವದ ಅತ್ಯಂತ ಚಿಕ್ಕ ಸೆಮಿಕಂಡಕ್ಟರ್ ಚಿಪ್ ಅಭಿವೃದ್ಧಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿತು? ಯಾವುದು? ನಮ್ಮ ಗೋವಿಂದ ರಂಗರಾಜನ್ ಅಲ್ವಾ. ಸೊ ಇಲ್ಲಿ ಇರ್ತಕ್ಕಂಥ ಪ್ರಮುಖರು ಇವಾಗ ಮೀನ್ಸ್ ಚೀಫ್ ಹೈಯೆಸ್ಟ್ ಯಾರು ಅಂತಂದರೆ IISc ಬೆಂಗಳೂರು ಅಂತ ಹೇಳ್ತೀವಿ. ಯಾವುದು? IISc ಬೆಂಗಳೂರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಭಾರತೀಯ ನೌಕಾಪಡೆಯ ಹಡಗನ್ನು ಭಾರತದ ಮೊದಲ ನೀರಿನೊಳಗಿನ ವಸ್ತು ಸಂಗ್ರಹಾಲಯ ಮತ್ತು ಕೃತಕ ದಿಬ್ಬವಾಗಿ ಪರಿವರ್ತಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ವಸ್ತು ಸಂಗ್ರಹಾಲಯ, ನೀರಿನೊಳಗಿನ ವಸ್ತು ಸಂಗ್ರಹಾಲಯ ಯಾವ ಒಂದು INS ಅನ್ನು ಇಂಡಿಯನ್ ನೇವಲ್ ಶಿಪ್ ಯಾವುದು ಅಂತ? ಯಾವುದು? INS ಗುಲ್ದಾರ್ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಇದು INS ಗುಲ್ದಾರು? ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಸರಿನಾ? ಮಹಾರಾಷ್ಟ್ರದಲ್ಲಿದೆ ನೀರಿನೊಳಗಿನ ವಸ್ತು ಸಂಗ್ರಹಾಲಯ. ಭಾರತದ ಮೊದಲ ಹಡಗಿನ ನೀರಿನೊಳಗಿನ ವಸ್ತು ಸಂಗ್ರಹಾಲಯ ಯಾವುದು ಅಂತಂದರೆ INS ಗುಲ್ದಾರ್ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025 ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದಾನೆ. ಭಾರತದ ಸ್ಥಾನ ಎಷ್ಟಿದೆ ಹೇಳ್ಬೋದಾ? ಎಷ್ಟಿದೆ? 2, 3, 4, 5 ಎಷ್ಟನೇದಲ್ಲಿದೆ? ನಾವು 4ನೇ ಸ್ಥಾನದಲ್ಲಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬರಹಗಾರ ಸಂಘದ 2025 ಪುರುಷರ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ರಾಯ್ಟರ್ಸ್ ಅಸೋಸಿಯೇಷನ್ನಿಂದ ಯಾರಿಗೆ ನೀಡಲಾಗಿದೆ? ಮೊಹಮ್ಮದ್ ಸಲಾಹ್ ಅಂತ ಹೇಳ್ತೀವಿ. ಸರ್ನ ಯಾರು? ಮೊಹಮ್ಮದ್ ಸಲಾಹ್ ಅವರಿಗೆ ನೀಡಲಾಗಿದೆ ಈ ಒಂದು ಪ್ರಶಸ್ತಿ. ಯಾವುದು? ಪುರುಷರ ಫುಟ್ಬಾಲ್ ಆಟಗಾರ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರಿಗೆ? ಮೊಹಮ್ಮದ್ ಸಲಾಹ್ ಅವರಿಗೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ICC ಪುರುಷರ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ICC ಪುರುಷರ ಕ್ರಿಕೆಟ್ ಸಮಿತಿಯ ಅಧ್ಯಕ್ಷರಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ? ಯಾರಾಗಿದ್ದಾರೆ ಮರು ಆಯ್ಕೆ? ಸೌರವ್ ಗಂಗೂಲಿ. ಹಿ ಈಸ್ ನೌನ್ ಆ್ಯಸ್ ಪ್ರಿನ್ಸ್ ಆಫ್ ಕೋಲ್ಕತ್ತಾ ಅಂತ ಹೇಳ್ತೀವಿ. ಸರಿನಾ ಸರ್? ಪ್ರಿನ್ಸ್ ಅಂದರೆ ಯಾರು? ಅವನು ಗಿಲ್ ಅವನಲ್ಲ. ಓಕೆ. ಯಾರು ಅಂತ ಹೇಳ್ತೀವಿ ನಾವು? ಸೌರವ್ ಗಂಗೂಲಿ ಅವರನ್ನ ಹೇಳ್ತೀವಿ. ಸರಿನಾ? ಸೊ ಇದೇ ವ್ಯಕ್ತಿ 2003 ಲಾರ್ಡ್ ಸ್ಟೇಡಿಯಮಲ್ಲಿ ತಮ್ಮ ಜೆರ್ಸಿಯನ್ನು ತೆಗೆದು ವೇವ್ ಮಾಡಿದ್ರು, ಗಾಳಿಯಲ್ಲೇ ಹಾರಿಸಿದ್ರು. ಮೀನ್ಸ್ ಯಾಕೆ ವಿನ್ ಆಗಿದ್ದೀವಿ ನಾವು ಅಂತ. ರಿವೆಂಜ್ ಯಾರ ಜೊತೆ? ಇಂಗ್ಲೆಂಡ್ ರಿವೆಂಜ್ಗೆ. ಸರ್ ಇದನ್ನು ಯಾಕೆ ಹೇಳ್ತಿದ್ದೀರಾ ಸರ್? ಅವರ ಜೆರ್ಸಿ ಆದರೂ ತೆಗೀಲಿ, ಇಲ್ಲ ಅಂತಂದರೆ ಕ್ಯಾಪ್ ಆದರೂ ಹಾರಿಸ್ಲಿ. ಕೇಳಿದ್ದಾನೆ MTS ಎಕ್ಸಾಮಲ್ಲಿ ಇದನ್ನೇ ಕೇಳಿದ್ದಾನೆ. ಇವಾಗ ಏನು ಹೇಳಿದೆ ಅಲ್ವಾ ಸ್ಟೇಟ್ಮೆಂಟ್, ಅದನ್ನೇ ಕೇಳಿದ್ದಾನೆ. 2003 ಯಾವ ಸ್ಟೇಡಿಯಂನಲ್ಲಿ ನಮ್ಮ ಭಾರತದ ಕ್ಯಾಪ್ಟನ್ ಗಾಳಿಯಲ್ಲಿ ತಮ್ಮ ಜೆರ್ಸಿಯನ್ನು ವೇವ್ ಮಾಡಿದ್ರು ಗೆದ್ದ ನಂತರ ಅಂತ ಕೇಳಿದ್ದಾನೆ. ಯಾರು ಅಂತಂದರೆ ಇದೇ ಸೌರವ್ ಗಂಗೂಲಿ. ಯಾವ ಸ್ಟೇಡಿಯಂ ಅಂತಂದರೆ ಲಾರ್ಡ್ ಸ್ಟೇಡಿಯಂ ಅಂತ ಹೇಳ್ತೀವಿ. ಸರ್ನಾ? ಸ್ಟೇಡಿಯಂ ಹೆಸರು ಸಹ ಕೇಳಿದ್ದಾನೆ. ಆ್ಯಂಡ್ ದೆನ್ ವ್ಯಕ್ತಿ ಹೆಸರು ಸಹ ಕೇಳಿದ್ದಾನೆ. ಸೊ ನಾವೇನಂತ ಹೇಳ್ತೀವಿ ಅಂದರೆ ಸೌರವ್ ಗಂಗೂಲಿಯನ್ನು ಪ್ರಿನ್ಸ್ ಆಫ್ ಕೋಲ್ಕತ್ತಾ ಅಂತ ಕರಿತೀವಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ದೇಶಕ್ಕೆ ಟ್ರಾನ್ಸ್ಶಿಪ್ಮೆಂಟ್ ಸೌಲಭ್ಯವನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಅಂತ ಕೇಳಿದ್ದಾನೆ. ಟ್ರಾನ್ಸ್ಶಿಪ್ಮೆಂಟ್ ಸೌಲಭ್ಯವನ್ನು ಯಾವ ದೇಶಕ್ಕೆ ಸ್ಥಗಿತಗೊಳಿಸಲು ನಿರ್ಧರಿಸಿದೆ? ಯಾವುದು? ಮ್ಯಾನ್ಮಾರ್ ಜೊತೆ ಚೆನ್ನಾಗಿದೆ ನಮ್ಮದು ಸಂಬಂಧ, ಭೂತಾನ್ ಚೆನ್ನಾಗಿದೆ, ಥೈಲ್ಯಾಂಡ್ ಸಹ ಚೆನ್ನಾಗಿದೆ, ಬಾಂಗ್ಲಾದೇಶ. ಓಕೆ. ಬಾಂಗ್ಲಾದೇಶಕ್ಕೆ ನಿಲ್ಲಿಸಲು ಈ ಒಂದು ತೀರ್ಮಾನವನ್ನು ತಗೊಂಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದವರು ಯಾರು ಅಂತ ಕೇಳಿದಾನೆ. ಯಾವುದು? ವಾಟರ್ ಸ್ಪೋರ್ಟ್ಸಲ್ಲಿ ಮಧ್ಯಪ್ರದೇಶ. ಬಟ್ ವಿಂಟರ್ ಗೇಮ್ಸಲ್ಲಿ ಯಾರು ಅಂತ ಕೇಳಿದಾನೆ. ವಿಂಟರ್ ಗೇಮ್ಸಲ್ಲಿ ನಾವು ಯಾರು ಅಂತ ಹೇಳ್ತೀವಿ? ನಮ್ಮ ಭಾರತೀಯ ಸೇನೆ ಅಂತ ಹೇಳ್ತೀವಿ. ಸೊ ಯಾವಾಗಲೂ ಕೂಡ ವಿಂಟರಲ್ಲಿ, ಚಳಿಗಾಲದಲ್ಲೇ ಚಳಿಯಲ್ಲೇ ಇರ್ತಾರೆ ಅವರು. ಸೊ ಅದಕ್ಕೆ ವಿಂಟರ್ ಗೇಮ್ಸ್ ಸಹ ಸಖತ್ತಾಗಿ ಆಡಿದ್ದಾರೆ. ಯಾರು? ನಮ್ಮ ಭಾರತೀಯ ಸೇನೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2027 ಕಾಮನ್ವೆಲ್ತ್ ಯುವ ಕ್ರೀಡಾಕೂಟದ 8ನೇ ಆವೃತ್ತಿಯನ್ನು ಆಯೋಜಿಸಲು ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಯಾವುದು? ಕಾಮನ್ವೆಲ್ತ್ ಯುವ ಕ್ರೀಡಾಕೂಟ. ಯಾವುದು? ಭಾರತ, ಆಸ್ಟ್ರೇಲಿಯಾ, ಕೆನಡಾ ಮತ್ತು ಮಾಲ್ಟಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮಾಲ್ಟಾ ಆಗುತ್ತೆ. ಆ್ಯಂಡ್ ದೆನ್ ಯಾರಾದರೂ ಹೇಳ್ಬೋದಾ ಈ ಮಾಲ್ಟಾ ಇಲ್ಲಿ ಕಂಡುಬರುತ್ತೆ? ಆ್ಯಂಡ್ ದೆನ್ ಇದು ಯಾವ ಸಾಗರದ ನಿಯರ್ ಕಂಡುಬರುತ್ತೆ?
5 ಸಾಗರಗಳಲ್ಲಿ ಯಾವ ಸಾಗರದ ನೀರು ಹರ್ಕೊಂಡು ಬರುತ್ತೆ? ಇದು ಯಾವ ಸಾಗರದ ಒಂದು ಭಾಗವಾಗಿದೆ ಈ ಒಂದು ಮಾಲ್ಟಾ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವೀನ ಹಸಿರು ಗೊಬ್ಬರ ತಂತ್ರಜ್ಞಾನಕ್ಕಾಗಿ ಪ್ರತಿಷ್ಠಿತ 2025 ಫುಡ್ ಪ್ಲಾನೆಟ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ, ಸರಿನಾ? ಸೊ ಯಾರು ಫುಡ್ ಪ್ಲಾನೆಟ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ದಾರೆ ಹೇಳ್ಬೋದಾ? ಯಾರು ಅಂತಂದರೆ ಈ ನಿಕ್ ಕ್ಯಾಪ್ಟನ್ ಅಂತ ಹೇಳ್ತೀವಿ, ಸರಿನಾ? ಯಾರು? ನಿಕ್ ಕ್ಯಾಪ್ಟನ್ ಅನ್ನುವ ವ್ಯಕ್ತಿ ಏನಿದಾರಲ್ವಾ, ಸೊ ಈ 2025 ನವೀನ ಹಸಿರು ಗೊಬ್ಬರ ತಂತ್ರಜ್ಞಾನಕ್ಕಾಗಿ ಫುಡ್ ಪ್ಲಾನೆಟ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ, ಸರಿನಾ? ಫುಡ್ ಪ್ರಶಸ್ತಿ ಅಲ್ಲ, ಫುಡ್ ಪ್ಲಾನೆಟ್ ಪ್ರಶಸ್ತಿ ಅಂತ ಹೇಳ್ತಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಲೆಕ್ಕಪತ್ರ ನಿಯಂತ್ರಕ ಜನರಲ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ? ಯಾರನ್ನು ನೇಮಿಸಲಾಗಿದೆ? ಸೊ 48ನೇದವರು ಅಂತ ಹೇಳ್ತೀವಿ. ಯಾರು? TCA ಕಲ್ಯಾಣಿ ಅವರನ್ನು ನೇಮಿಸಲಾಗಿದೆ, ಸರಿನಾ? ಯಾರನ್ನ? TCA ಕಲ್ಯಾಣಿ ಅವರನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಅರಿಶಿನ ಮಂಡಳಿಯ ಮೊದಲ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಅರಿಶಿನ ಮಂಡಳಿ ಎಲ್ಲಿದೆ? ಈ ತೆಲಂಗಾಣದಲ್ಲಿ ಕಂಡುಬರುತ್ತೆ, ಸರಿನಾ? ಅರಿಶಿನ ಜಾಸ್ತಿ ಬೆಳೀತಾರೆ ಇಲ್ಲಿ ತೆಲಂಗಾಣದಲ್ಲಿ, ಸೊ ಅದಕ್ಕೆ ಅಲ್ಲಿ ಅರಿಶಿನ ಮಂಡಳಿಯನ್ನು ಸ್ಥಾಪಿಸಿದ್ದಾರೆ. ಸೊ ಅದರ ಮೊದಲ ಅಧ್ಯಕ್ಷರು ಯಾರು? ರೆಡ್ಡಿ. ಯಾವ ರೆಡ್ಡಿ? ಪಲ್ಲೆ ಗಂಗಾರೆಡ್ಡಿ ಅಂತ ಹೇಳ್ತೀವಿ, ಸರಿನಾ? ಯಾರು? ಪಲ್ಲೆ ಗಂಗಾರೆಡ್ಡಿ, ಗೋನಗನ್ನಾರೆಡ್ಡಿ, ಯಾವುದೋ ಒಂದು ಮೂವಿಯಲ್ಲಿದೆ ಅನ್ಸುತ್ತೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಕಲಾಕ್ಷೇತ್ರದಲ್ಲಿ 2025 ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ಎಲ್ ಲಕ್ಷ್ಮೀನಾರಾಯಣ್ ಪ್ರಾಥಮಿಕವಾಗಿ ಯಾವ ವಾದ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಯಾವುದರೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ನಮ್ಮ ಲಕ್ಷ್ಮೀನಾರಾಯಣ ಅವರು. ಸರ್, ನಮ್ಮ ಲಕ್ಷ್ಮೀನಾರಾಯಣ ಅವರು ಯಾಕೆ ಆಗ್ತಾರೆ? ಸೊ ಇವರು ಕರ್ನಾಟಕದವರಾಗಿದ್ದಾರೆ. ಸೊ ಕರ್ನಾಟಕದ ವ್ಯಕ್ತಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ 2025. ಸೊ ಅವ್ರ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ. ಆ ಲಕ್ಷ್ಮೀನಾರಾಯಣ ಅವರು ಈ ವಯಲಿನ್ಗೆ, ಈ ಒಂದು ಪಿಟೀಲಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಪಿಟೀಲು ಎಲ್ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ. ಸೊ ಹಾಸನ ಜಿಲ್ಲೆಯವರು ಇರಬೇಕು ಇವರು ಮೂಲತಃ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಅನ್ನು ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆ ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ, ಸರಿನಾ? ಯಾವುದು? ಆಪರೇಷನ್ ಡೀಪ್ ಮ್ಯಾನಿಫೆಸ್ಟ್ ಯಾವ ಸಂಸ್ಥೆ ಪ್ರಾರಂಭ ಮಾಡಿದೆ? DRI ಅಂತ ಹೇಳ್ತೀವಿ. ಯಾವುದು? ಈ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿಷ್ಠಿತ ಅಬೆಲ್ ಪ್ರಶಸ್ತಿ 2025 ಯಾರಿಗೆ ನೀಡಲಾಗಿದೆ? ಯಾರಿಗೆ ನೀಡಲಾಗಿದೆ ಅಬೆಲ್ ಪ್ರಶಸ್ತಿ? ಗಣಿತದ ನೋಬೆಲ್ ಅಂತ ಕರಿತೀವಿ ಇದನ್ನು, ಸರಿನಾ? ಯಾವುದನ್ನು ಗಣಿತದ ನೋಬೆಲ್ ಎಂದು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಅಬೆಲ್ ಪ್ರಶಸ್ತಿಯನ್ನು ನಾವು ಗಣಿತದ ನೋಬೆಲ್, ಮ್ಯಾಥ್ಸ್ ನೋಬೆಲ್ ಅಂತ ಹೇಳ್ತೀವಿ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಮ್ಯಾಥ್ಸಲ್ಲಿ ನೋಬೆಲ್ ಪ್ರಶಸ್ತಿ ಕೊಡ್ತಾ ಇಲ್ಲ. ಸೊ ಅದಕ್ಕೆ ಈ ಒಂದು ಅಬೆಲ್ ಪ್ರಶಸ್ತಿಯನ್ನು ಮ್ಯಾಥ್ಸ್ ನೋಬೆಲ್ ಅಂತ ಹೇಳ್ತೀವಿ. ಸೊ ಯಾರಿಗೆ ಕೊಟ್ಟಿದ್ದಾರೆ? 2024 ಮೈಕಲ್ ತಲಗ್ರಾಂಡ್. ಓಕೆ, ಇವರು 2024 ಯಾರಿಗೆ? ಮೈಕಲ್ ತಲಗ್ರಾಂಡ್ ಅವರಿಗೆ ಅಬೆಲ್ ಪ್ರಶಸ್ತಿ ನೀಡಲಾಗಿತ್ತು. ಈ 2025 ಯಾರಿಗೆ ನೀಡಲಾಗಿದೆ ಅಂತಂದರೆ ಈ ಮಸಾಕಿ ಕಾಶಿವಾರ ಅವರಿಗೆ ನೀಡಲಾಗಿದೆ, ಜಪಾನ್ ದೇಶದ ಮಸಾಕಿ ಕಾಶಿವಾರ ಅವರಿಗೆ ಈ 2025 ಅಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಫ್ರೆಂಚ್ ನಾಗರಿಕ ಗೌರವ ಆಫೀಸ್ ಆಫ್ ದಿ ಆರ್ಡರ್ ಆಫ್ ಆರ್ಟ್ಸ್ ಆ್ಯಂಡ್ ಲೆಟರ್ಸ್ ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾನೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಯಾರು? ಚಂದ್ರಿಕಾ ಟಂಡನ್ ಅವರು, ಆ್ಯಂಡ್ ದೆನ್ ಪಾಯಲ್ ಕಪಾಡಿಯಾ ಅವರು, ಜೋಯಾ ಅಖ್ತರ್ ಅವರು, ಮೀರಾ ನಾಯರ್ ಅವರು, ಸರಿನಾ? ಸೊ ಇದು 5 ಸ್ಟಾರ್ ಹಾಕೊಂಡು ಇಟ್ಕೊಳ್ಳಿ ಇದೂ ಸಹ. ಓಕೆ, ಯಾಕೆಂದರೆ ನಿಮಗೆ ಬೇರೆ ಮತ್ತೆ ಯಾವುದಾದ್ರೂ ಕ್ವಶನ್ ಪೇಪರ್ ನೀವು ನೋಡುವಾಗ ಇಲ್ಲಾಂದರೆ ಕರೆಂಟ್ ಅಫೇರ್ಸ್ ಓದುವಾಗ ಇದು ಕ್ವಶನ್ ಸಿಗಲ್ಲ. ಬಟ್ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಯಾವುದು? ಪಾಯಲ್ ಕಪಾಡಿಯಾ ಅಂತ ಹೇಳ್ತೀವಿ, ಸರಿನಾ? ಯಾರು? ಪಾಯಲ್ ಕಪಾಡಿಯಾ. ಫ್ರೆಂಚ್ ನಾಗರಿಕ ಗೌರವ ಆಫೀಸ್ ಆಫ್ ದಿ ಆರ್ಡರ್ ಆಫ್ ಆರ್ಟ್ಸ್ ಆ್ಯಂಡ್ ಲೆಟರ್ಸ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದರೆ ಪಾಯಲ್ ಕಪಾಡಿಯಾ ಅವರಿಗೆ ನೀಡಲಾಗಿದೆ. ಸೊ ಇದು ಸ್ಟೇಟ್ ಗೌರ್ಮೆಂಟಲ್ಲಿ ಈ ಕ್ವಶನ್ ಕೇಳೋದು ಚಾನ್ಸಸ್ ಬಹಳ ಕಡಿಮೆ, ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಲ್ವೇಸ್ ಈ ಥರ ಕ್ವಶನ್ಗಳನ್ನ ಫೋಕಸ್ ಮಾಡ್ಕೊಳ್ತಾನೆ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IUCNನಿಂದ ಔಪಚಾರಿಕ ಮಾನ್ಯತೆ ಪಡೆದ ಭಾರತವು ಮೊದಲ ಡುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶ ಯಾವ ಪ್ರದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯ ಮಾಡಿದೆ ಇದೊಂದು ಡುಗಾಂಗ್? ಡುಗಾಂಗ್ ಅಂದರೆ ನಾವೇನಂತ ಹೇಳ್ತೀವಿ ಅಂದರೆ ಈ ನೀರಿನ ಹಸು ಅಲ್ಲ, ಸಮುದ್ರ ಹಸು ಅಂತ ಹೇಳ್ತೀವಿ ಇದಕ್ಕೆ, ಸರಿನಾ? ಡುಗಾಂಗ್ ಅಂದರೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತಿದ್ರೆ ಸಮುದ್ರ ಹಸು ಅಂತ ಹೇಳ್ತೀವಿ. ಆ ಸಮುದ್ರ ಹಸು ಸಂರಕ್ಷಣಾ ಮೀಸಲು ಪ್ರದೇಶ ಯಾವ ಒಂದು ರಾಜ್ಯ ಸ್ಥಾಪಿಸಿದೆ ಅಂತ ಕೇಳಿದ್ರೆ ನಮ್ಮ ತಮಿಳುನಾಡು ರಾಜ್ಯ. ಎಲ್ಲಿ? ಪಾಕ್ಕೊಲ್ಲಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಯಾವುದು? ಪಾಕ್ಕೊಲ್ಲಿಯಲ್ಲಿ. ಯಾವುದನ್ನು? ಈ ಡುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶವನ್ನು ನಮ್ಮ ಭಾರತದ ಮೊದಲ ಇದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಎನ್ವೈರನ್ಮೆಂಟ್ ಕ್ವಶನ್ಸ್ ಏನು ಬರುತ್ತಲ್ವಾ, ಸೊ ಅದರಲ್ಲಿ ಈ ಒಂದು ಕ್ವಶನ್ ಸಾಕಷ್ಟು ನಿಮಗೆ ಸಿಗೋಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇ 2026 CBI ನಿರ್ದೇಶಕರಾಗಿ ಯಾರು ಮರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ, ಸರಿನಾ? ಯಾರು ಮರು ನೇಮಕಗೊಂಡಿದ್ದಾರೆ? ಪ್ರವೀಣ್ ಸೂದ್ ಅವರು ಮರು ನೇಮಕಗೊಂಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಕೊರಿಯಾದ ಗ್ಯಾಂಗ್ಚೂವಿನಲ್ಲಿ ನಡೆದ 2025 ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ರಿಷಬ್ ಯಾದವ್, ಅಮನ್ ಸೈನಿ, ಪ್ರಥಮೇಶ್ ಫ್ಯೂಗೆ ಯಾವ ಪದಕವನ್ನು ಪಡೆದರು ಅಂತ ಕೇಳಿದ್ದಾನೆ. ಯಾವ ಪದಕವನ್ನು ಇವರಿಗೆ ನೀಡಿದ್ದಾರೆ? ಮೀನ್ಸ್ ಯಾವ ಪದಕವನ್ನು ಇವರು ಗೆದ್ದಿದ್ದಾರೆ, ನೀಡಿದ್ದಾರಲ್ಲ, ಯಾವ ಪದಕ ಗೆದ್ದಿದ್ದಾರೆ? ಯಾವ್ದು ಗೆದ್ದಿದ್ದಾರೆ? ಚಿನ್ನದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕ, ಯಾವುದೇ ಪದಕವಿಲ್ಲ. ಸೊ ಯಾವುದೇ ಪದಕ ಗೆಲ್ಲಿಲ್ಲ ಅಂದರೆ ಇವ್ರ ಬಗ್ಗೆ ಕೇಳ್ತಾನೆ ಇರಲಿಲ್ಲ. ಯಾವ ಪದಕವನ್ನು ಗೆದ್ದಿದ್ದಾರೆ ಅಂತಂದರೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಈ ದಕ್ಷಿಣ ಕೊರಿಯಾದಲ್ಲ ಎಲ್ಲಿ ನಡೆದಿದೆ? ಗ್ಯಾಂಗ್ಚೂವಿನಲ್ಲಿ ನಡೆದಿದೆ. ಸೊ ಯಾವ ಒಂದು ಚಾಂಪಿಯನ್ಶಿಪ್ ನಡೆದಿದೆ? ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ನಡೆದಿದೆ, ನೆನ್ಪಿಟ್ಕೊಳ್ಳಿ, ಸರಿನಾ? ಈ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿದೆ ಅಂದರೆ ಈ ದಕ್ಷಿಣ ಕೊರಿಯಾದ ಗ್ಯಾಂಗ್ಚೂವಿನಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ರಿಷಬ್ ಯಾದವ್ ಅವರು, ರಿಷಬ್ ಪಂತ್ ಅಲ್ಲ, ರಿಷಬ್ ಯಾದವ್, ಆ್ಯಂಡ್ ದೆನ್ ಅಮನ್ ಸೈನಿ, ಆ್ಯಂಡ್ ದೆನ್ ಪ್ರಥಮೇಶ್ ಫ್ಯೂ ಅಂತ ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಎತ್ತರದ ಹವಾಮಾನ ಸಂಶೋಧನಾ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದಾನೆ. ಭಾರತ ಮೊದಲ ಎತ್ತರದ ಹವಾಮಾನ ಸಂಶೋಧನಾ ಕೇಂದ್ರ ಎಲ್ಲಿದೆ? ಎಲ್ಲಿ? ಇದನ್ನ ಇಂಗ್ಲೀಷಲ್ಲಿ ಹೇಳೋದಾದರೆ ಹೈ ಆಲ್ಟಿಟ್ಯೂಡ್
ಕ್ಲೈಮೇಟ್ ರಿಸರ್ಚ್ ಸ್ಟೇಷನ್ ಅಂತ ಹೇಳ್ಬೋದು ಇದಕ್ಕೆ. ಸರಿನಾ, ಏನಂತ ಹೈ ಆಲ್ಟಿಟ್ಯೂಡ್ ಕ್ಲೈಮೇಟ್ ರಿಸರ್ಚ್ ಸ್ಟೇಷನ್ ಎಲ್ಲಿ ಉದ್ಘಾಟನೆ ಆಗಿದೆ ಅಂತ ಕೇಳಿದ್ರೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಉದ್ಘಾಟನೆ ಆಗಿದೆ ಇದು. ಎಲ್ಲಿ? ಜಮ್ಮು ಕಾಶ್ಮೀರದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒನ್ಸ್ ಎಲಿಫೆಂಟ್ಸ್ ಲೈವ್ಡ್ ಹಿಯರ್ಗಾಗಿ ಪೆನ್ ಟ್ರಾನ್ಸ್ಲೇಟ್ ಪ್ರಶಸ್ತಿಯನ್ನು ಗೆದ್ದವ್ರು ಯಾರು ಅಂತ ಕೇಳಿದಾನೆ. ಸರಿನಾ, ಪೆನ್ ಪಿಂಟರ್ ಪ್ರಶಸ್ತಿ ಅಲ್ಲ, ಪೆನ್ ಟ್ರಾನ್ಸ್ಲೇಟ್ ಪ್ರಶಸ್ತಿಯನ್ನು ಗೆದ್ದವ್ರು ಯಾರು ಅಂತ ಕೇಳಿದಾನೆ. ಯಾವ ಒಂದು ಬುಕ್ಕಿಗೆ? ಒನ್ಸ್ ಎಲಿಫೆಂಟ್ಸ್ ಲೈವ್ಡ್ ಹಿಯರ್, ಒನ್ಸ್ ಎಲಿಫೆಂಟ್ಸ್ ಲೈವ್ಡ್ ಹಿಯರ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಗೀತಾಂಜಲಿ ಶ್ರೀ ಅವರು ಅಂತ ಹೇಳ್ತೀವಿ. ಸರಿನಾ, ಸೊ ಯಾರು ಅಂದರೆ ಗೀತಾಂಜಲಿ ಶ್ರೀ ಅವರು. ಆ್ಯಂಡ್ ದೆನ್ 2024ರಲ್ಲಿ ಈ ಪೆನ್ ಪಿಂಟರ್ ಅವಾರ್ಡನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಅರುಂಧತಿ ರಾಯ್ ಅವರು ಅಂತ ಹೇಳ್ತೀವಿ. ಸರಿನಾ, ಮದರ್ ಮೇರಿ ಕಮ್ಸ್ ಟು ಮೀ ಎಂಬ ಪುಸ್ತಕವನ್ನು ರೀಸೆಂಟಾಗಿ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಇದೇ ಅರುಂಧತಿ ರಾಯ್ ಅವರು. ಅದರ ಒಂದು ಫ್ರಂಟ್ ಫೋಟೋನು ನೋಡ್ಬೋದು, ಪೇಜ್ ನೋಡ್ಬೋದು, ಕೈಯಲ್ಲಿ ಒಂದು ಸಿಗರೇಟ್ ಹಿಡ್ಕೊಂಡು ಸ್ಟೈಲಾಗಿ ನಿಂತಿದ್ದಾರೆ ಅರುಂಧತಿ ರಾಯ್ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕುರಿತಾದ ಬಿಲೀವರ್ಸ್ ಡಿಲೇಮಾ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ, ಬಿಲೀವರ್ಸ್ ಡಿಲೇಮಾ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಅಭಿಷೇಕ್ ಚೌಧರಿ ಅಂತ ಹೇಳ್ತೀವಿ. ಸರಿನಾ, ಯಾರು? ಅಭಿಷೇಕ್ ಚೌಧರಿ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ದೇಶವನ್ನು ಸೋಲಿಸುವ ಮೂಲಕ 2025ರ ICC ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದಿದೆ? ಯಾರಿಗೆ ನಾವು ಹಾರ್ಟ್ ಬ್ರೇಕ್ ಮಾಡಿದ್ದೀವಿ? ಯಾರಿಗೆ ಮಾಡಿದ್ದೀವಿ? ಸೌತ್ ಆಫ್ರಿಕಾದವರಿಗೆ. ಓಕೆ, ರೀಸೆಂಟಾಗಿ ಸಹ ಚಾಂಪಿಯನ್ಸ್ ಟ್ರೋಫಿ ಕೇಳಿದಾನೆ. ಓಕೆ, ಚಾಂಪಿಯನ್ಸ್ ಟ್ರೋಫಿ ಈ ನಮ್ಮ ನ್ಯೂಜಿಲೆಂಡ್ ಅವರಿಗೆ ಹಾರ್ಟ್ ಬ್ರೇಕ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಈ T20 ವರ್ಲ್ಡ್ ಕಪ್ ಏನಿದೆ ಅಲ್ವಾ, ಅದನ್ನು ನಾವು ಯಾರಿಗೆ ಹಾರ್ಟ್ ಬ್ರೇಕ್ ಮಾಡಿದ್ದೀವಿ ಅಂತಂದರೆ ಈ ದಕ್ಷಿಣ ಆಫ್ರಿಕಾದವರಿಗೆ. ಆ್ಯಂಡ್ ದೆನ್ ರೀಸೆಂಟಾಗಿ 13ನೇ ಆವೃತ್ತಿ ವುಮೆನ್ಸ್ ವರ್ಲ್ಡ್ ಕಪ್ ಅದನ್ನು ಸಹ ನಮ್ಮ ಭಾರತ ಗೆದ್ದಿದೆ. ಯಾರಿಗೆ ನಾವು ಸೋಲಿಸುವ ಮೂಲಕ ಗೆದ್ದಿದ್ದೀವಿ ಅಂದರೆ ಅಗೇನ್ ಇದೇ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ನಾವು ಗೆದ್ದಿದ್ದೀವಿ. ಸರಿನಾ, ಈ ದಕ್ಷಿಣ ಆಫ್ರಿಕಾ ಆಟಗಾರರ ಮೀನ್ಸ್ ತಂಡದ ನಾಯಕ ಯಾರು ಅಂತಂದರೆ ಲೌರಾ ವರ್ಡ್ಸ್ವರ್ತ್ ಅಂತ ಹೇಳ್ತೀವಿ. ಸರಿನಾ, ವರ್ಡ್ಸ್ವರ್ತ್ ಅಂತ ಅವ್ರ ಹೆಸರಿದೆ. ಸೊ ಹೇಗೆ ಆಡಿದ್ರು ಅಂತಂದರೆ ಸೆಂಚುರಿ ದಾಟಿಸಿದ್ರು ಅವ್ರು ಏನಾದರೂ ಇನ್ನೊಂದು 2-3 ಓವರ್ ಏನಾದರೂ ನಿಂತಿದ್ರೆ ಈ 13ನೇದು ಏನಿದೆ ಅಲ್ವಾ, 13ನೇದು ಮತ್ತೆ 36 ಆಗ್ತಿತ್ತು. ಸೊ ಅಷ್ಟು ಚೆನ್ನಾಗಿ ಆಡಿದ್ರು. ಸರಿನಾ, ಸೊ ಅವ್ರ ಸಲುವಾಗಿ ಇಡೀ ಸ್ಟೇಡಿಯಂ ಸಹ ಎದ್ದು ಕ್ಲಾಪ್ಸ್ ಮಾಡಿದೆ. ಸೊ ದಟ್ಸ್ ಅ ಗ್ರೇಟ್ ಪ್ಲೇಯರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ CO2ನಿಂದ ಮೆಥನಾಲ್ ಸ್ಥಾವರವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದಾನೆ. CO2 ಇಂದ ಮೆಥನಾಲ್ ತಯಾರು ಮಾಡ್ತಾರೆ ಅಂತ ಎಲ್ಲಿ? ವಿಂಧ್ಯಾಚಲ MP ಅಂತ ಹೇಳ್ತೀವಿ. ಸರಿನಾ, MP ಮಧ್ಯಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? BR ಗವಾಯಿ ಅವರು. ಸರಿನಾ, ಆ್ಯಂಡ್ ದೆನ್ 53ನೇದವರು ಯಾರು? ಸೂರ್ಯಕಾಂತ್ ಅಂತ ಹೇಳ್ತೀವಿ. ಸರಿನಾ, ಯಾರು? ಸೂರ್ಯಕಾಂತ್ ಅಂತ ಹೇಳ್ತೀವಿ. ಈ ಸೂರ್ಯಕಾಂತ್ ಅವರು ಈ ನವೆಂಬರ್ 24ಕ್ಕೆ ಐ ಥಿಂಕ್ ಪ್ರಮಾಣ ವಚನ ತೊಗೊಳ್ತಾರೆ. ನವೆಂಬರ್ 24 ಇಲ್ಲ ಅಂದರೆ 23. ಯಾಕೆ ಹೇಳ್ತಾ ಇದ್ದೀನಿ ಡೇಟ್ ಅಂದರೆ ಡೇಟ್ ಕೇಳ್ತಾನೆ ಎಕ್ಸಾಕ್ಟ್ಲಿ. ಇವ್ರದ್ದು ಸಹ ಕೇಳಿದ್ದ ಮೇ 13 BR ಗವಾಯಿ ಅವರು ಪ್ರಮಾಣ ವಚನವನ್ನು ತೊಗೊಂಡಿರ್ತಕ್ಕಂಥ ದಿನಾಂಕ ಯಾವುದು ಅಂತ, ಯಾವುದು RRB ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ. ಸೊ ಅದಕ್ಕೆ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ನವೆಂಬರ್ 24 ಇಲ್ಲ 23. ಸೊ ಅದು ಆದ ನಂತರ ಕರೆಂಟ್ ಅಫೇರ್ಸಲ್ಲಿ ಮತ್ತೊಂದು ಸರಿ ಮಾಡಿರ್ತೀನಲ್ವ, ಅದರಲ್ಲಿ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಹೇಳಿರ್ತೀನಿ. ಇಲ್ಲಾಂದರೆ ನೀವು ಗೂಗಲ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಹ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ ಮೊದಲ ಬ್ಯಾಗ್ಲೆಸ್ ಚಹಾಕ್ಕೆ ಪೇಟೆಂಟ್ ಪಡೆದ ಓಲಾ ಟೀ ಯಾವುದು? ಓಲಾ ಟೀ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ, ಓಲಾ ಟೀ ಯಾವ ಒಂದು ರಾಜ್ಯಕ್ಕೆ ಸಂಬಂಧ ಹೊಂದಿದೆ ಅಂದರೆ ಅಸ್ಸಾಂ ರಾಜ್ಯಕ್ಕೆ ಸಂಬಂಧ ಹೊಂದಿದೆ. ಆಲ್ಮೋಸ್ಟ್ ಟೀ ಅಂತ ಬಂದರೆ ಅಸ್ಸಾಮೇ ಇರುತ್ತೆ. ಸೊ ಅದರಲ್ಲಿ ಉಲಾ ಟೀ ಆಗಿರಲಿ ಇಲ್ಲಾಂದರೆ ಹುಲಾ ಟೀ ಆಗಿರಲಿ. ಸರಿನಾ, ಒಟ್ಟಿನಲ್ಲಿ ಅಸ್ಸಾಂ ಅಂತ ನೀವು ಹಾಕ್ಬಿಡಿ, ಮುಗಿತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಿ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್ ಯಾರ ಆತ್ಮಚರಿತ್ರೆ ಆಗಿದೆ ಅಂತ ಕೇಳಿದ್ದಾನೆ. ಸರಿನಾ, ಸೊ ಇದು ಸಹ ನಿಮಗೆ 5 ಸ್ಟಾರ್ ಕ್ವಶನ್, ಬಟ್ ಇದು ಈಸಿ ಇದೆ ಕ್ವಶನ್. ಯಾರು ಹೇಳ್ತೀವಿ? ನಮ್ಮ ಧವನ್, ಮಿಸ್ಟರ್ ICC. ಈ ಶಿಖರ್ ಧವನ್ ಅವರನ್ನ ನಾವು ಯಾವ ಒಂದು ನಿಕ್ ನೇಮಿನಿಂದ ಕರಿತೀವಿ ಅಂತ ಕೇಳ್ತಾನೆ. ಸರಿನಾ, ಅವಾಗ ನೀವು ಹೇಳಬೇಕಾಗುತ್ತೆ ಮಿಸ್ಟರ್ ICC ಅಂತ ಹೇಳ್ತೀವಿ. ಸರಿನಾ, ಯಾರನ್ನ? ಮಿಸ್ಟರ್ ICC. ಸರ್ ಅವರಲ್ಲ, ಸರ್ ಅವರು ಇವರಲ್ಲ, ಸುರೇಶ್ ರೈನಾ ಅವರು ಸರ್ ಅಂತ ಹೇಳ್ಬೋದು. ಅವರು ಸುರೇಶ್ ರೈನಾ ಅವರು ಏನಿದಾರಲ್ವ, ಅವರು ಮಿಸ್ಟರ್ IPL ಅಂತ ಕನ್ಸಿಡರ್ ಮಾಡ್ತೀವಿ ಅವರನ್ನು. ಮಿಸ್ಟರ್ IPL ಯಾರು ಅಂದರೆ ಸುರೇಶ್ ರೈನಾ. ಬಟ್ ಮಿಸ್ಟರ್ ICC ಯಾರು ಅಂತಂದರೆ ಈ ಶಿಖರ್ ಧವನ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಶಿಖರ್ ಧವನ್ ಅವರು ಅಂತ ಹೇಳ್ತೀವಿ. ಸೊ ಇವರ ಪುಸ್ತಕ ಯಾವುದು ಅಂದರೆ ದಿ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್ ಅಂತ ಹೇಳ್ಬಹುದು. ಇವರ ಆತ್ಮಚರಿತ್ರೆಯೇ ಆಗಿದೆ ಅವನು ಪುಸ್ತಕ. ಆ್ಯಂಡ್ ದೆನ್ ಸಚಿನ್ ತೆಂಡೂಲ್ಕರ್ ಅವರ ಪುಸ್ತಕ ಯಾವುದಾಗಿದೆ? ಪ್ಲೇಯಿಂಗ್ ಇಟ್ ಇನ್ ಮೈ ವೇ ಅಂತ ಅವರ ಒಂದು ಪುಸ್ತಕವಾಗಿದೆ. ಆ್ಯಂಡ್ ದೆನ್ ವಿರಾಟ್ ಕೊಹ್ಲಿ ಅವ್ರದ್ದೇನೋ ಪುಸ್ತಕ ಬರೋದಿಲ್ಲ, ಅವ್ರದ್ದು ಒಂದು ಫಿಲ್ಮೇ ಬರೋದಿದೆ ಐ ಥಿಂಕ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೋ ತನ್ನ ಮೊದಲ ಸ್ಪೇಸ್ ಡಾಕಿಂಗ್ ಮಿಷನ್ ಸ್ಪೇಸ್ ಡೆಕ್ಸ್ ಅನ್ನು ಪ್ರಾರಂಭಿಸಲು ಯಾವ ಉಡಾವಣಾ ವಾಹನವನ್ನು ಬಳಸಿತು ಅಂತ ಕೇಳಿದ್ದಾನೆ. ಸರಿನಾ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇದನ್ನು ಕೇಳಬಹುದು ನಿಮಗೆ ಟೆಕ್ನಾಲಜಿ ಕ್ವಶನ್ಸ್ ಮೇಲೆ. ಯಾವುದು ಹೇಳ್ತೀವಿ ನಾವು? PSLV C60 ಅಂತ ಹೇಳ್ತೀವಿ. ಸರಿನಾ, ಯಾವುದು? PSLV C60 ವಾಹನವನ್ನು ಬಳಸಿದೆ. ಯಾವುದು? ಸ್ಪೇಸ್ ಡೆಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2027, 29, 31ರ ಮುಂದಿನ 3 ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಳನ್ನು ಯಾವ ದೇಶ ಆಯೋಜಿಸಲಿದೆ ಅಂತ ಕೇಳಿದ್ದಾನೆ. ಯಾವುದು? ನಮ್ಮ ಇಂಗ್ಲೆಂಡ್ ದೇಶ ಆಯೋಜನೆ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ, ಸೊ ಯಾರು ಅಂತಂದರೆ ಆಪ್ಷನ್ ಡಿ ಕಂಗನಾ ರನೌತ್ ಅಂತ ಹೇಳ್ತೀವಿ. ಸರಿನಾ, ಕೆಲವೊಂದು ಸರಿ ಹೇಗೆ ಅಂತಂದರೆ ನಮ್ಮ ಕೆಪಬಿಲಿಟಿ ನಮಗೆ ಇರುತ್ತೋ ಇಲ್ವೋ, ಕೆಲವೊಂದು ಸರಿ ನಾವು ಬಕೆಟ್ ಹಿಡಿದಾಗಲೂ ಸಹ ಅತಿ ಉನ್ನತ ಸ್ಥಾನಕ್ಕೆ ನಾವು ಏರ್ತೀವಿ. ಸರಿನಾ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆಲ್ವೇಸ್ ಎಲ್ಲರೂ ಸಹ ಉನ್ನತ ಸ್ಥಾನಕ್ಕೆ ಹೋದವರೆಲ್ಲರೂ ಸಹ ಅವರ ಕೆಪಬಿಲಿಟಿಯಿಂದ ಹೋಗಿದ್ದಾರೆ. ಸೊ ನಾವು ಇನ್ನೂ ಹಿಂದಿದ್ದೀವಿ ಅಂತ ನೀವು ಯಾವತ್ತೂ ಥಿಂಕ್ ಮಾಡಬೇಡಿ. ಕೆಲವೊಬ್ಬರು ಬಕೆಟ್ ಹಿಡಿದು ಹೋಗಿರ್ತಾರೆ. ಓಕೆ, ಈ ಥರ ಥಿಂಕ್ ಮಾಡ್ಕೊಳ್ಳಿ. ಸೊ ನಾನು ಸಹ ಒಂದಿನ ಹೋಗ್ಬೋದು. ಆ್ಯಂಡ್ ದೆನ್ ಇನ್ನು ರಾಜಮಾರ್ಗದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಎಷ್ಟು ವ್ಯಕ್ತಿಗಳಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ, ಸೊ 2025ರಲ್ಲಿ ಎಷ್ಟು ವ್ಯಕ್ತಿಗಳಿಗೆ ಈ ಒಂದು
ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? 6, 7, 5, 9 ಕೇಳ್ತಾನೆ ಇದನ್ನು. ಸೊ ಟೋಟಲಿ ಅಂತ ಹೇಳಿದ್ರೆ 139 ವ್ಯಕ್ತಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಪದ್ಮ ವಿಭೂಷಣ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 7 ಜನ ಅಂತ. ಸೊ ಆ 7 ಜನರಲ್ಲಿ ಒಬ್ಬರು ನಮ್ಮ ಲಕ್ಷ್ಮೀನಾರಾಯಣ ಅವರು, ವೈಲಿನ್ ವಾದಕರು, ಪಿಟೀಲು ವಾದಕರು, ಹಾಸನದವರು ಅಂತ ಹೇಳಿದೆ ಅಲ್ವಾ ನಮ್ಮ ಕರ್ನಾಟಕದವರು. ಸೊ ಅವ್ರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 15ನೇ ಹಾಕಿ ಇಂಡಿಯಾ ಸೀನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ 2025 ಗೆದ್ದ ತಂಡ ಯಾವುದು ಅಂತ ಕೇಳಿದಾನೆ, ಸರಿನಾ? ಸೊ ಸೀನಿಯರ್ ಮಹಿಳಾ ಅಂತ ಕೇಳಿದಾನೆ, ಪುರುಷ ಅಂತ ಕೇಳಿದ್ರೆ ಬೇರೆ ಆಗ್ತಿತ್ತು. ಇಲ್ಲಿ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದಾನೆ. ಯಾವುದು ಅಂತ ಹೇಳ್ತೀವಿ ನಾವು? ಜಾರ್ಖಂಡ್ ಅಂತ ಹೇಳ್ತೀವಿ. ಸರಿನಾ? ಯಾರು? ಜಾರ್ಖಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 US ನಂತರ ಯಾವ ದೇಶವು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಿಂದ ಹಿಂದೆ ಸರಿದಿದೆ ಅಂತ ಕೇಳಿದಾನೆ. ಸರಿನಾ? US ನಂತರ ಯಾವ ದೇಶವು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಿಂದ ಹಿಂದೆ ಸರಿದಿದೆ? ಯಾವ ದೇಶ ಹೇಳ್ಬೋದಾ? US ನಂತರ ಅಂತ ಕೊಟ್ಟಿದ್ದಾನೆ. ಸೊ US ಆಗುತ್ತಾ? US ಆಗುತ್ತಾ? ಆ್ಯಂಡ್ ದೆನ್ ಜಾರ್ಜಿಯಾ, ಆ್ಯಂಡ್ ದೆನ್ ಇಸ್ರೇಲ್ ಆ್ಯಂಡ್ ನೆದರ್ಲ್ಯಾಂಡ್ಸ್. ಸೊ ಈ USA ಮಾತು ಕೇಳತಕ್ಕಂಥ ಒಂದು ದೇಶ ಯಾವುದು? ಆ್ಯಂಡ್ ದೆನ್ ದ ಪವರ್ಫುಲ್ ನೇಷನ್ ಅಂತ ಹೇಳ್ತೀವಿ, ವಿಚ್ ಇಸ್ ದ್ಯಾಟ್? ಇಸ್ರೇಲ್ ಅಂತ ಹೇಳ್ತೀವಿ. ಸೊ ಆ ಒಂದು ಇಸ್ರೇಲ್ ಏನಿದೆ ಅಲ್ವಾ, ಸೊ ಅದು ಈ UNHRC ಇಂದ ಹಿಂದೆ ಸರಿದಿದೆ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ US ಏನಿದೆ ಅಲ್ವಾ, ಇದು ಪ್ಯಾರಿಸ್ ಒಪ್ಪಂದದಿಂದ ಸಹ ಹಿಂದೆ ಸರಿದಿರತಕ್ಕಂತಹ ಈ ಒಂದು ದೇಶ ಯಾವುದು ಅಂದರೆ ರೀಸೆಂಟಾಗಿ ಈ US ಅಂತ ಹೇಳ್ತೀವಿ. ಯಾವುದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತೀವಿ. ಯಾವ ಒಪ್ಪಂದದಿಂದ? ಈ ಒಂದು ಪ್ಯಾರಿಸ್ ಒಪ್ಪಂದದಿಂದ ಹಿಂದೆ ಸರಿದಿದೆ. ಆ್ಯಂಡ್ ದೆನ್ ಯುನೆಸ್ಕೋದಿಂದ ಹಿಂದೆ ಸರಿದಿರತಕ್ಕಂಥ ದೇಶವೂ ಸಹ ಇದೆ US ಅಂತ ಹೇಳ್ತೀವಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ 2025 ಭಾರತೀಯ ಜಾಹೀರಾತು ಮಾನದಂಡಗಳ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ಭಾರತದ ಜಾಹೀರಾತು ಮಾನದಂಡಗಳ ಮಂಡಳಿಯ ಹೊಸ ಅಧ್ಯಕ್ಷರು ಯಾರು? ಸುಧಾಂಶು ವತ್ಸಾ ಅಂತ ಹೇಳಿದ್ವಿ. ಸರಿನಾ? ವತ್ಸಾ, ಸುಧಾಂಶು. ಸೊ ಇವರು ಆಯ್ಕೆಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜಸ್ಥಾನ ಸರ್ಕಾರವು 132 ವರ್ಷ ಹಳೆಯದಾದ ಫಾಯ್ ಸಾಗರ್ ಸರೋವರವನ್ನು ವರುಣ್ ಸಾಗರ್ ಸರೋವರ ಎಂದು ಮರುನಾಮಕರಣ ಮಾಡಿತು. ಅದು ಎಲ್ಲಿದೆ ಸಾರ್ ಅಂತ ಕೇಳಿದ್ದಾರೆ. ಜೈಪುರ್, ಅಜ್ಮೀರ್, ಜೈಸಲ್ಮೇರ್. ಎಲ್ಲಿ ಕಂಡುಬರುತ್ತೆ? ದರ್ಗಾ. ಎಲ್ಲಿ? ಅಜ್ಮೀರ್ ದರ್ಗಾ ಅಂತ ಹೇಳ್ತೀವಿ. ಸೊ ಆ ಒಂದು ಅಜ್ಮೀರಲ್ಲಿ ಫಾಯ್ ಸಾಗರ್ ಸರೋವರ ಅಂತ ಒಂದು ಸರೋವರ ಇತ್ತು. ಆ ಒಂದು ಸರೋವರವನ್ನು ವರುಣ್ ಸಾಗರ್ ಸರೋವರ ಎಂದು ಮರುನಾಮಕರಣ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್, ಇದು ಪ್ರಶ್ನೆ ಹೀಗೆ ಕೇಳ್ತಾನೆ. ಆ ಪ್ರಶ್ನೆ ಹೀಗೆ ಕೇಳದೇ ಇರಬಹುದು, ಬಟ್ ಏನು ಕೇಳ್ಬೋದು ನಿಮಗೆ ಅಂತಂದರೆ, ಫಾಯ್ ಸಾಗರ್ ಸರೋವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಸರಿನಾ? ಸೊ ಒಂದು ಆಪ್ಷನ್ ನಿಮಗೆ ರಾಜಸ್ಥಾನ ಅಂತ ಕೊಟ್ಟು, ಇನ್ನೊಂದು 3 ಆಪ್ಷನ್ಗಳು ಏನಾದರೂ ನಿಮಗೆ ಅರುಣಾಚಲ್ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ್ ಅಂತ ಹಾಕಿದ್ರೆ ಯಾರೂ ಸಹ ರಾಜಸ್ಥಾನಕ್ಕೆ ಹಾಕಲ್ಲ. ಯಾಕಂದರೆ ಫಾಯ್ ಅನ್ನೋ ಆ ವರ್ಡ್ ಏನಂತ ಹೇಳುತ್ತೆ ಅಂದರೆ, ಓಕೆ, ನಾರ್ತ್ ಈಸ್ಟ್ ಸ್ಟೇಟ್ ಇರ್ಬೋದು ಅಂತ ಹೇಳುತ್ತೆ. ಓಕೆ, ಸೊ ಇದನ್ನು ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಈ ಫಾಯ್ ಸಾಗರ್ ಸರೋವರ ಎಲ್ಲಿ ಕಂಡುಬರುತ್ತೆ ಅಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಅದರ ಒಂದು ನೂತನ ಹೆಸರು ಯಾವುದು ಅಂತಂದರೆ ವರುಣ್ ಸಾಗರ್ ಅಂತ ಹೇಳ್ತೀವಿ. ಇದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಈ ಒಂದು ಅಜ್ಮೀರ್ ಜಿಲ್ಲೆಯಲ್ಲಿ ಕಂಡುಬರ್ತದೆ ಅಂತ ನಾವು ಹೇಳ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಧಾನಸಭೆಯಲ್ಲಿ ಅನುವಾದ ವ್ಯವಸ್ಥೆಯನ್ನು ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾನೆ. ಸರಿನಾ? ಅನುವಾದ. ಓಕೆ, ಇವಾಗ ಇಲ್ಲಿ ವಿಧಾನಸಭೆಯಲ್ಲೆಲ್ಲ ಮಾತಾಡ್ತಾರಲ್ಲ, ಓಕೆ ನೀನು ಹಾಗೆ ನಾನು ಹಿಂಗೆ ಅಂತ. ಸರಿನಾ? ಸೊ ಅದು ಅವ್ರು ಮಾತಾಡೋ ಭಾಷೆ ಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ ಹಿಂದಿಯಲ್ಲಿ. ಸೊ ಯಾವ ಒಂದು ರಾಜ್ಯ ಅನುವಾದ ವ್ಯವಸ್ಥೆಯನ್ನು ತಂದಿದೆ ಅಂತ ಕೇಳಿದಾನೆ. ಯಾವ ಒಂದು ರಾಜ್ಯ? ಉತ್ತರ ಪ್ರದೇಶ. ಸರ್ ಅಲ್ಲಿ ಎಲ್ಲರೂ ಸಹ ಹಿಂದಿಯಲ್ಲೇ ಮಾತಾಡ್ತಾರಲ್ಲ ಸರ್, UP ಯಲ್ಲಿ ಯಾಕೆ ತರಬೇಕು ಇವಾಗ ಕೇಳಬಹುದು ನಿಮಗೆ. ಬಟ್ ಈ UP ರಾಜ್ಯದ ರಾಜ್ಯ ಭಾಷೆ ನಿಮಗೆ ಹಿಂದಿ ಮಾತ್ರ ಅಲ್ಲ, ಉರ್ದು ಸಹ ಭಾಷೆಯಾಗಿದೆ ಇಲ್ಲಿ. ಓಕೆ, ಸೊ ಉರ್ದು ಸಹ ಮಾತಾಡಬಹುದು. ಆ್ಯಂಡ್ ದೆನ್ ಕೆಲವೊಬ್ಬರಲ್ಲಿ ಇಂಗ್ಲೀಷ್ ಮಾತಾಡ್ತೀನಿ ಅಂತ ಬರ್ಬೋದು. ಸೊ ಅದಕ್ಕೆ ಇಂಗ್ಲೀಷ್ ಮತ್ತು ಈ ಉರ್ದು ಮಾತನಾಡತಕ್ಕಂತಹ ವ್ಯಕ್ತಿಗಳ ಭಾಷಣವನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಲು ಈ ಅನುವಾದ ವ್ಯವಸ್ಥೆಯನ್ನು ತಂದಿದೆ. ಯಾವ ಒಂದು ರಾಜ್ಯದಲ್ಲಿ ಅಂದರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ. ಓಕೆ, ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ನಾವು ಆ ರೀತಿ ಗೆಸ್ ಮಾಡ್ಕೊಂಡು, ಓಕೆ ಇಲ್ಲಿ ಕಂಪ್ಲೀಟಾಗಿ ಹಿಂದಿ ಇದೆ, ಎಲ್ಲರಿಗೂ ಹಿಂದಿ ಬರುತ್ತೆ, ಇಲ್ಲಿ ಕಂಪ್ಲೀಟಾಗಿ ಹಿಂದಿ ಇದೆ, ಎಲ್ಲರಿಗೂ ಹಿಂದಿ ಬರುತ್ತೆ, ಇಲ್ಲಿ ಕಂಪ್ಲೀಟಾಗಿ ಹಿಂದಿ ಇದೆ, ಎಲ್ಲರಿಗೂ ಹಿಂದಿ ಬರುತ್ತೆ ಅಂದರೆ ಅದು ಸುಳ್ಳು. ಈ ಬಿಹಾರದಲ್ಲಿ ಹಿಂದಿ ಜೊತೆಗೆ ಭೋಜ್ಪುರಿ ಮಾತಾಡ್ತಾರೆ, ಆ್ಯಂಡ್ ದೆನ್ ಉರ್ದು ಸಹ ಮಾತಾಡ್ತಾರೆ. ಆ್ಯಂಡ್ ದೆನ್ ಕರ್ನಾಟಕದಲ್ಲಿ ಕನ್ನಡ ಆಗಿರಲಿ, ತುಳು ಆಗಿರಲಿ, ಸೊ ಇಲ್ಲಿ ಮೇಜರ್ ಭಾಷೆಗಳು ಮಾತಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ಹಿಂದಿ ಮಾತ್ರ ಬರುತ್ತೆ. ಆ್ಯಂಡ್ ದೆನ್ ಸಮ್ ಲೋಕಲ್ ಈ ಟ್ರೈಬ್ಸ್ ಭಾಷೆಗಳಿದ್ದಾವೆ ಎಲ್ಲಿ? ಈ ಒಂದು ಮಧ್ಯಪ್ರದೇಶದಲ್ಲಿ. ಬಟ್ ಉತ್ತರ ಪ್ರದೇಶದಲ್ಲಿ ರಾಜ್ಯ ಭಾಷೆಯಾಗಿ ಈ ಎರಡೂ ಸಹ ಇದ್ದಾವೆ. ಒಂದು ಉರ್ದು ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಇನ್ನೊಂದು ನಾವು ಈ ಹಿಂದಿ ಅಂತ ಹೇಳ್ತೀವಿ. ಸರಿಯಾ? ಸೊ ಎರಡು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಮೊದಲ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ನಲ್ಲಿ ಪುರುಷರ ಚಾಂಪಿಯನ್ಶಿಪ್ ಗೆದ್ದವರು ಯಾರು ಅಂತ ಕೇಳಿದಾನೆ. ಪುರುಷರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಹಾಕಿ ತಮಿಳುನಾಡು ಅಂತ. ಮಹಿಳೆಯರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಹಾಕಿ ಒಡಿಶಾ ಅಂತ. ಸರಿನಾ? ಸೊ ಮೊದಲ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ ಇದೆಲ್ಲ ಬಿಡಿ, ಜಸ್ಟ್ ಇದನ್ನು ನೋಡ್ಕೊಳ್ಳಿ ಮೊದಲು. ಏನಂತ ಮಾಸ್ಟರ್ಸ್ ಕಪ್ ಎದಕ್ಕೆ ರಿಲೇಟೆಡ್ ಇದೆ, ಯಾವ ಒಂದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಇದೆ ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗುತ್ತೆ ಹಾಕಿಗೆ ರಿಲೇಟೆಡ್ ಇದೆ, ಹಾಕಿ ಅಂತ. ಓಕೆ, ಯಾಕೆಂದರೆ ಮೊದಲ ಆವೃತ್ತಿ ನಡೆದಿದೆ ಇದೇ ವರ್ಷ. ಯಾವ ವರ್ಷ? ಇದೇ ವರ್ಷ 2025 ಇದರ ಮೊದಲ ಆವೃತ್ತಿ ಆಗಿದೆ. ಸೊ ಪುರುಷರಲ್ಲೂ ಸಹ ಮೊದಲ ಆವೃತ್ತಿ ಆಗಿತ್ತು, ಅಂತಂದರೆ ಮಹಿಳೆಯರಲ್ಲೂ ಸಹ ಮೊದಲ ಆವೃತ್ತಿ ಆಗಿತ್ತು. ಸೊ ಅದಕ್ಕೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಈ ಒಂದು ಮಾಸ್ಟರ್ಸ್ ಕಪ್ ಪುರುಷರಲ್ಲಿ ಗೆದ್ದಿರ್ತಕ್ಕಂಥ ತಂಡ ತಮಿಳುನಾಡು, ಆ್ಯಂಡ್ ದೆನ್ ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳ್ತೀವಿ ನಾವು? ಕಳಿಂಗ ಅಂತ ಹೇಳ್ತೀವಿ. ಕಳಿಂಗ ಮೀನ್ಸ್ ಈಗಿನ
ಒಡಿಶಾ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, 6ನೇ ಬಿಮ್ಸ್ಟೆಕ್ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಎಲ್ಲಿ ನಡೆಯಿತು? 6th ಅಂತ ಹೇಳಿದ್ರೆ ನಾವು ಥೈಲ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 7th ಅಂತ ಹೇಳಿದ್ರೆ ನಾವು ಬಾಂಗ್ಲಾದೇಶ ಅಂತ ಹೇಳ್ತೀವಿ. 8th ಅಂತ ಹೇಳಿದ್ರೆ ಅವಾಗಲೂ ನಾವು ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಸೊ ಮುಂದಿನ 2 ಬಿಮ್ಸ್ಟೆಕ್ ಶೃಂಗಸಭೆಗಳು ಎಲ್ಲಿ ನಡೆಯಲಿದ್ದಾವೆ ಅಂತ ಕೇಳಿದ್ರೆ ಬಾಂಗ್ಲಾದೇಶದಲ್ಲಿ ನಡೆಯಲಿದ್ದಾವೆ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಈ 6ನೇ ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಥೈಲ್ಯಾಂಡದಲ್ಲಿ ನಡೆದಿತ್ತು ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ 2 ಶಾಸ್ತ್ರೀಯ ಭಾರತೀಯ ಪಠ್ಯಗಳನ್ನು ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟಾರ್ನಲ್ಲಿ ಕೆತ್ತಲಾಗಿದೆ, ಬರೆಯಲಾಗಿದೆ, ಅಲ್ಲಿ ಶಾಶ್ವತವಾಗಿ ಉಳಿಸಲಾಗಿದೆ ಅಂತ ಕೇಳಿದ್ರೆ ಯಾವುದು? ವೇದಗಳು, ರಾಮಾಯಣ, ಅರ್ಥಶಾಸ್ತ್ರ, ಮನುಸ್ಮೃತಿ. ಆ್ಯಂಡ್ ದೆನ್ ಮಹಾಭಾರತ, ಉಪನಿಷತ್ತುಗಳು. ಆ್ಯಂಡ್ ದೆನ್ ಶ್ರೀಮದ್ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರ. ಹೆಸರನ್ನ ಯಾವುದು ಅಂತಂದರೆ ನಾಟ್ಯಶಾಸ್ತ್ರ. ಹಾಗೆ ಶ್ರೀಮದ್ ಭಗವದ್ಗೀತೆಯನ್ನು ಯುನೆಸ್ಕೋದ ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟಾರ್ನಲ್ಲಿ ಕೆತ್ತಲಾಗಿದೆ, ಅಲ್ಲಿ ಬರೆಯಲಾಗಿದೆ, ಅಲ್ಲಿ ಶಾಶ್ವತವಾಗಿ ಉಳಿಸಲಾಗಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ, ಸರಿನಾ? ಯಾವುದು? ಈ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕ್ವಶನ್ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಭೂದಿನದ ವಿಷಯ ಯಾವುದು ಅಂತ ಕೇಳಿದಾನೆ, ಸರಿನಾ? ಭೂದಿನದ ವಿಷಯನ ಸೆಕೆಂಡ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಭೂದಿನ ಯಾವಾಗ ಅಂತ ನೆನ್ಪಿಟ್ಕೊಳ್ಳಿ. ಯಾವಾಗ? ಏಪ್ರಿಲ್ 22 ಅಂತ ಹೇಳ್ತೀವಿ, ಸರಿನಾ? ಏಪ್ರಿಲ್ 22 ನಾವು ವಿಶ್ವ ಭೂದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಈ ಒಂದು ಭೂದಿನದ ಒಂದು ಥೀಮ್ ಏನಾಗಿತ್ತು ಅಂದರೆ ನಮ್ಮ ಶಕ್ತಿ ನಮ್ಮ ಗ್ರಹ ಅಂತ ಆಗಿತ್ತು, ಸರಿನಾ? ಯಾವುದು? ನಮ್ಮ ಶಕ್ತಿ ನಮ್ಮ ಗ್ರಹ ಅನ್ನೋದು ವಿಶ್ವ ಭೂದಿನದ ಒಂದು ಘೋಷವಾಕ್ಯ ಆಗಿತ್ತು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಒಡಿಶಾದ ಯಾವ ಸಂರಕ್ಷಿತ ಪ್ರದೇಶವನ್ನು ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲಾಗಿದೆ? ಈ ಸಿಮ್ಲಿ ಫಾಲ್ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಗಗನಯಾನಕ್ಕಾಗಿ ಇಸ್ರೋ ಹೋಪ್, ಓಕೆ ಸಿಮ್ಲಿ ಫಾಲ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಗಗನಯಾನಕ್ಕಾಗಿ ಇಸ್ರೋ ಹೋಪ್ ಗ್ರಹಗಳ ಪರಿಶೋಧನೆಗಾಗಿ ಹಿಮಾಲಯನ್ ಔಟ್ಪೋಸ್ಟ್ ಮಿಷನ್ ಅನ್ನು ಎಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ, ಸರಿನಾ? ಯಾವುದು? ಗಗನಯಾನಕ್ಕಾಗಿ ಇಸ್ರೋ ಹೋಪ್ ಎಂಬ ಒಂದು ಮಿಷನ್ನ ಪ್ರಾರಂಭಿಸಿದೆ. ಎಲ್ಲಿ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ, ಎಲ್ಲಿ ಪ್ರಾರಂಭಿಸಿದೆ ಹೇಳ್ಬೋದಾ? ಆಪ್ಷನ್ ಎಲ್ಲಿದೆ? ಆಪ್ಷನ್ ಏನೇ ಡ್ಯಾಶ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಉತ್ತರಾಖಂಡ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಏನಿದೆ ಲಡಾಖ್ ಅಂತ ಕೊಟ್ಟಿದ್ದಾನೆ. ಸರ್ ಆಪ್ಷನ್ ಎ ಇರ್ಬೋದು, ಯಾಕೆ ಡ್ಯಾಶ್ ಕೊಟ್ಟಿದ್ದಾರೆ? ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಲಡಾಖ್ ಅಂತ ಹೇಳ್ತೀವಿ, ಸರಿನಾ? ಯಾವುದಂದ್ರೆ ಈ ಒಂದು ಹೋಪ್ ಮಿಷನ್ ಎಲ್ಲಿ ಪ್ರಾರಂಭಿಸಲಾಗಿದೆ ಅಂದರೆ ಈ ಒಂದು ಲಡಾಖಲ್ಲಿ ಪ್ರಾರಂಭಿಸಲಾಗಿದೆ. ಯಾರು ಅಂದರೆ ನಮ್ಮ ಇಸ್ರೋದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಸ್ಥೆಯು ಮೊದಲ ಬಾರಿಗೆ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ IEMI ಅನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ, ಸರಿನಾ? ಯಾವುದು? ಯಾವ ಸಂಸ್ಥೆಯು ಮೊದಲ ಬಾರಿಗೆ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ಅನ್ನು ಪ್ರಾರಂಭಿಸಿದೆ? ಯಾವ ದೇಶ? ಸಾರಿ, ಯಾವ ಒಂದು ಸಂಸ್ಥೆ? ಯಾವುದು? ಥಿಂಕ್ ಟ್ಯಾಂಕ್. ಯಾವುದಿದೆ? ಥಿಂಕ್ ಟ್ಯಾಂಕ್, ನೀತಿ ಆಯೋಗ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಸ್ಥೆಯಲ್ಲಿ ಉರ್ಜಿತ್ ಪಟೇಲ್ ಅವರನ್ನು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಿಸಲಾಗಿದೆ? ಉರ್ಜಿತ್ ಪಟೇಲ್ ನಮ್ಮ ಎಕ್ಸ್ ಗವರ್ನರ್, RBI ಗವರ್ನರ್ ಅಂತ ಹೇಳ್ತೀವಿ. ಸೊ ಇವರನ್ನು ಯಾವ ಒಂದು ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಿಸಲಾಗಿದೆ? ಯಾವುದು? IMF ಅಂತ ಹೇಳ್ತೀವಿ. IMF ಅಂದರೆ ಇಂಗ್ಲೀಷಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಭುವನೇಶ್ವರದಲ್ಲಿ ನಡೆದ 78ನೇ ಹಿರಿಯ ರಾಷ್ಟ್ರೀಯ ಅಕ್ವಾಟಿಕ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ವಾಟರ್ ಸ್ಪೋರ್ಟ್ಸ್ ಅಲ್ಲ. ವಾಟರ್ ಸ್ಪೋರ್ಟ್ಸ್ ಅಂತಂದರೆ ಅದು ಶ್ರೀನಗರದಲ್ಲಿ ನಡೆದಿದೆ. ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತಂದರೆ ಫಸ್ಟ್ ಬಂದಿರತಕ್ಕಂಥ ತಂಡ ಮಧ್ಯಪ್ರದೇಶ ಅಂತ ಹೇಳಿದ್ವಿ, ಸರಿನಾ? ಆ್ಯಂಡ್ ದೆನ್ ಯೂತ್ ಗೇಮ್ಸಲ್ಲಿ ಯಾರು? ನಮ್ಮ ಇವರು ಮಹಾರಾಷ್ಟ್ರದವರು ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನು ಕೇಳಿದ್ದಾನೆ, ರಾಷ್ಟ್ರೀಯ ಅಕ್ವಾಟಿಕ್ ಚಾಂಪಿಯನ್ಶಿಪ್ಪಲ್ಲಿ ಗೆದ್ದಿರ್ತಕ್ಕಂಥ ಮೀನ್ಸ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಅಂತಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಕರ್ನಾಟಕ ಈ ಒಂದು ಪ್ರಶಸ್ತಿ ಸ್ಥಾನದಲ್ಲಿ ಅಗ್ರಸ್ಥಾನದಲ್ಲಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಿಂದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ತೀವಿ. ಸರ್ ಎಲ್ಲಿ ಕಂಡು ಬರುತ್ತೆ ಹೇಳ್ಬೋದಾ? ಇದನ್ನ ಹೇಳಿ. ಸ್ಟಾಟಿಕ್ GK ಎಲ್ಲಿ ಬರುತ್ತೆ ನಿಮಗೆ? ICC ಯಾವುದು? ದುಬೈ ಅಂತ ಹೇಳ್ತೀವಿ. ICC ಅಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲ, ಸರಿನಾ? ಕ್ರಿಕೆಟ್ ಒಂದು ಕೌನ್ಸಿಲ್ ಅಲ್ಲ. ಸೊ ಇದು ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಸೊ ಇದರಿಂದ ಹಿಂದೆ ಸರಿದ ಮೊದಲ ಯುರೋಪಿಯನ್ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ಯಾವ ಒಂದು ರಾಷ್ಟ್ರ ಹಿಂದೆ ಸರಿದಿದೆ ಅಂದರೆ ಹಂಗೇರಿ ದೇಶ ಏನಿದೆ ಅಲ್ವಾ, ಇದರಿಂದ ಹಿಂದೆ ಸರಿದಿರತಕ್ಕಂತಹ ಮೊದಲ ರಾಷ್ಟ್ರವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ ಇಂಧನ ಪರಿವರ್ತನೆ ಸೂಚ್ಯಂಕ 2025ರಲ್ಲಿ ಭಾರತ ಸ್ಥಾನ ಏನು ಅಂತ ಕೇಳಿದ್ದಾನೆ. ಓಕೆ, ಏನಿದೆ? ವಿಶ್ವದ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಬಿಡುಗಡೆ ಮಾಡಿದ ಇಂಧನ ಪರಿವರ್ತನೆ ಸೂಚ್ಯಂಕ 2025ರಲ್ಲಿ ಭಾರತ ಸ್ಥಾನ ಏನು ಅಂತ. ಏನಿದೆ ನಮ್ಮ ಭಾರತ ಸ್ಥಾನ? 71ನೇ ಸ್ಥಾನದಲ್ಲಿ ನಮ್ಮ ಭಾರತವಿದೆ. ಹೆಸರನ್ನ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 71ನೇ ಸ್ಥಾನದಲ್ಲಿ ನಮ್ಮ ಭಾರತವಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2028ರಲ್ಲಿ 4ನೇ ವಿಶ್ವಸಂಸ್ಥೆಯ ಸಾಗರ ಸಮ್ಮೇಳನದ ಸಹ ಆತಿಥೇಯರಾಗಲಿರುವ 2 ದೇಶಗಳು ಯಾವುದು ಅಂತ ಕೇಳಿದ್ದಾನೆ. ವಿಶ್ವಸಂಸ್ಥೆಯ 4ನೇ ಸಾಗರ ಸಮ್ಮೇಳನದ ಸಹ ಆತಿಥೇಯರಾಗಿರುವ 2 ದೇಶಗಳು ಯಾವುದು? ಯಾವ 2 ದೇಶಗಳಿದ್ದಾವೆ? ಒಂದು ಸೌತ್ ಕೊರಿಯಾ ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂದರೆ ಚೀಲಿ ಅಂತ ಹೇಳ್ತೀವಿ. ಸರ್ ಯಾವುದೋ ಒಂದು ಸೌತ್ ಕೊರಿಯಾ ಆ್ಯಂಡ್ ದೆನ್ ಇನ್ನೊಂದು ಚೀಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಕಿಶೋರ್ ಕುಮಾರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸರ್ 2025ರ ರಾಷ್ಟ್ರೀಯ ಕಿಶೋರ್ ಪ್ರಶಸ್ತಿ ಯಾರಿಗೆ ನೀಡಿ ಗೌರವಿಸಲಾಗಿದೆ? ಯಾರಿಗೆ? ಸಂಜಯ್ ಲೀಲಾ ಬನ್ಸಾಲಿ ಅಂತ ಹೇಳ್ತೀವಿ. ಸರ್ನ ಯಾರು? ಸಂಜಯ್ ಲೀಲಾ ಬನ್ಸಾಲಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ವಿಶ್ವ ಪತ್ರಿಕಾ ಛಾಯಾಗ್ರಹಣ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಯಾವುದು? ವಿಶ್ವ ಪತ್ರಿಕಾ ಛಾಯಾಗ್ರಹಣ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಗೆದ್ದಿದ್ದಾರೆ?
ಸಮರ್ ಅಬು ಯಲ್ಲೋಫ್ ಅಂತ ಹೇಳ್ತೀವಿ. ಹೆಸರನ್ನ ಯಾರು? ಸಮರ್ ಅಬು ಯಲ್ಲೋಫ್ ಅವರು. ಸೊ ಇವರು ಯಾಕೆ ಗೆದ್ದಿದ್ದಾರೆ ಹೇಳ್ಬೋದಾ? ಗಾಜಾದ ಮೇಲೆ ದಾಳಿ ಐತಲ್ವಾ, ಗಾಜಾದ ಮೇಲೆ ಆಗಿರಲಿ, ಆ್ಯಂಡ್ ದೆನ್ ಈ ಇಸ್ರೇಲ್ ಯಾವ್ಯಾವ ದೇಶಗಳ ಮೇಲೆ ದಾಳಿ ಮಾಡಿದೆ ಅಲ್ವಾ, ಅದರ ಲೆಫ್ಟ್ ಸೈಡಲ್ಲಿರ್ತಕ್ಕಂತಹ ದೇಶಗಳ ಮೇಲೆ. ಸೊ ಅಲ್ಲಿ ಫೋಟೋ ತೆಗೆದಿದ್ದಾರೆ ಇವರು, ಆ ಚಿಕ್ಕ ಮಕ್ಕಳದು, ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳದು, ಆ್ಯಂಡ್ ದೆನ್ ಮನೆ ಕಳ್ಕೊಂಡು ಏನು ಹೊರಗಡೆ ಬಿದಿಗೆ ಬಿದ್ದಿದ್ದಾರಲ್ವ ಜನ, ಅವರ ಫೋಟೋ ತೆಗೆದ ಸಲುವಾಗಿ ಈ ಒಂದು ಸಮರ್ ಅಬು ಯಲ್ಲೋಫ್ ಅವರಿಗೆ ಪತ್ರಿಕಾ ಛಾಯಾಗ್ರಹಣದ ಪ್ರಶಸ್ತಿಯನ್ನು ನೀಡಿದ್ದಾರೆ. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ, ಯಾರು? ಸಮರ್ ಅಬು ಯಲ್ಲೋಫ್ ಅಂತ ಹೇಳ್ತೀವಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ 250 ಪ್ರಶ್ನೆಗಳೇ ಫಸ್ಟ್ ಇಂಪಾರ್ಟೆಂಟ್ ನಿಮಗೆ, ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಅದರಲ್ಲಿ ಇನ್ನೂ ಸಹ ನಾನು ನೆನಪಿಟ್ಕೊಳ್ಳೇಬೇಕನ್ನಂಥ ಪ್ರಶ್ನೆಗಳನ್ನು ನಾನು ನಿಮಗೆ ಸ್ಟಾರ್ ಮಾರ್ಕ್ ಹಾಕ್ತಿದ್ದೀನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ವನ್ಯಜೀವಿ ರಕ್ಷಣಾ ಕೇಂದ್ರ ವಂತಾರವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದ್ರೆ ಎಲ್ಲಿ ಅಂತಂದರೆ ನಮ್ಮ ಗುಜರಾತ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದಿನೇಶ್ ಕೆ ಪಟ್ನಾಯಕ್ ಅವರನ್ನು ಯಾವ ದೇಶಕ್ಕೆ ಭಾರತ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಈ ಕ್ವಶನ್ ಏನಿದೆ ಅಲ್ವಾ, ನಿಮಗೆ ಮುಂಬರ್ತಕ್ಕಂಥ RPF ಏನಾದರೂ ಎಕ್ಸಾಮ್ ನಡೆಸಿದ್ರು ಅಂದರೆ RPF ಎಕ್ಸಾಮಲ್ಲಿ ಈ ಕ್ವಶನ್ ಕೇಳ್ತಾನೆ ನಿಮಗೆ. ಏನು RPF ಅಲ್ಲಿ ಈ ಥರ ಕ್ವಶನ್ ಕೇಳ್ತಾನೆ, ಮೀನ್ಸ್ ರಾಯಭಾರಿ ರಿಲೇಟೆಡ್ ಕ್ವಶನ್ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ MTS ಎಕ್ಸಾಮಲ್ಲಿ ಸಹ ಕೇಳೋ ಚಾನ್ಸಸ್ ಸಾಕಷ್ಟಿರುತ್ತೆ. ಬಟ್ ಈ MTS ಎಕ್ಸಾಮಲ್ಲಿ ಈ ಕ್ವಶನ್ ಏನಿದೆ ಅಲ್ವಾ, ಟಫೆಸ್ಟ್ ಕ್ವಶನ್ ಅಂತ ಕನ್ಸಿಡರ್ ಆಗುತ್ತೆ. ಯಾವ ದೇಶಕ್ಕೆ ಇವರನ್ನು ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂದರೆ ಕೆನಡಾ ದೇಶಕ್ಕೆ ರಾಯಭಾರಿಯಾಗಿ ನೇಮಿಸಲಾಗಿದೆ. ಯಾರನ್ನ? ದಿನೇಶ್ ಕೆ ಪಟ್ನಾಯಕ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಹಮದ್ನಗರ ರೈಲು ನಿಲ್ದಾಣವನ್ನು ಅಹಲ್ಯಾನಗರ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಅಹಮದ್ನಗರ, ಅಹಲ್ಯಾನಗರ ಎರಡೂ ಇರೋದಿಲ್ಲ ಅಂದರೆ ಈ ಒಂದು ಮಹಾರಾಷ್ಟ್ರದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ 89ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದಾನೆ. ಯಾರು? ರೋಹಿತ್ ಕೃಷ್ಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ಯಾನ್ ಅಂತ ಬರ್ತಾರೆ, ಅವರು 90ನೇದಾಗಿದ್ದಾರೆ. ಆ್ಯಂಡ್ ದೆನ್ 91ನೇದವ್ರು ಯಾರು ಅಂದರೆ ರಾಹುಲ್ ಅವರು ಅಂತ ಹೇಳ್ತೀವಿ. ಸರ್ನ ಯಾರು? ರಾಹುಲ್ ಅಂತ ಹೇಳ್ತೀವಿ. ಯಾರು? ರಾಹುಲ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ನಿಮ್ಗೆ ಗೊತ್ತಿರಲಿ, ನಮ್ಮ ಕರ್ನಾಟಕದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳ್ತಾನೆ. ಇದು ಕೇಳ್ತಾನೆ ನೋಡಿ ನಿಮಗೆ, ಯಾರು ಅಂದರೆ ಈಶಾ ಅವರು ಅಂತ ಹೇಳ್ತೀವಿ. ಸರ್ನ ಈಶಾ ಅವರು ರೀಸೆಂಟಾಗಿ ಎಷ್ಟು 1300 ಪಾಯಿಂಟ್ಗಳನ್ನು ತಗೊಂಡು ಇವಾಗ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ನಮ್ಮ ಕರ್ನಾಟಕದ ಮೊದಲ ಮಹಿಳೆಯವರು ಈಶಾ ಅವರು. ಓಕೆ, ಸೊ ಅದು ಸಹ ನ್ಯೂಸಲ್ಲಿತ್ತು, ನ್ಯೂಸಲ್ಲಿತ್ತು ಅನ್ಸುತ್ತೆ, ನಿನ್ನೆ ಅಥವಾ ಮೊನ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಫ್ಕೋ ತನ್ನ ಮೊದಲ ಸಾಗರೋತ್ತರ ನ್ಯಾನೋ ರಸಗೊಬ್ಬರ ಘಟಕವನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಿದೆ ಅಂತ ಕೇಳಿದ್ದಾನೆ. ಹೆಸರನ್ನ ಯಾವುದು? ಇಫ್ಕೋ ತನ್ನ ಮೊದಲ ಸಾಗರೋತ್ತರ ನ್ಯಾನೋ ರಸಗೊಬ್ಬರ ಘಟಕವನ್ನು ಯಾವ ದೇಶದಲ್ಲಿ ಅಂತಂದರೆ ನಮ್ಮ ಬ್ರೆಜಿಲ್ ರೀ. ಎಲ್ಲಿ? ಬ್ರೆಜಿಲ್, ಸೌತ್ ಅಮೆರಿಕಾ ದೇಶದಲ್ಲಿ ಕಂಡುಬರ್ತಕ್ಕಂಥ ಬ್ರೆಜಿಲ್ ದೇಶದಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಅದು ಯೋಜನೆ ಮಾಡಿಕೊಂಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನರೇಂದ್ರ ಮೋದಿ ಅವರಿಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕಾರಿಯೋಸಸ್ ಥರ್ಡ್ ಪ್ರಶಸ್ತಿಯನ್ನು ನೀಡಿರ್ತಕ್ಕಂತಹ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಅಂದರೆ ಈ ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡುಬರ್ತಕ್ಕಂಥ ದೇಶ ಯಾವುದು ಅಂದರೆ ಸೈಪ್ರಸ್ ದೇಶ ಅಂತ ಹೇಳ್ತೀವಿ. ಆ ಒಂದು ಸೈಪ್ರಸ್ ದೇಶದ ಒಂದು ಪ್ರಮುಖ ಪ್ರಶಸ್ತಿ ಯಾವುದು ಅಂದರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕಾರಿಯೋಸಸ್ ಥರ್ಡ್ ಅಂತ ಹೇಳ್ತೀವಿ. ಸರ್ನ ಆ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ನಮ್ಮ ಭಾರತ ಪ್ರಧಾನಮಂತ್ರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ, ಯಾರಿಗೆ ನೀಡಬೇಕಾಗಿತ್ತು ಅಂದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ನೀಡಬೇಕಾಗಿತ್ತು. ಬಟ್ ಯಾರಿಗೆ ನೀಡಿದ್ದಾರೆ ಅಂತ ಕೇಳಿದ್ರೆ ಈ ವೆನೆಜುವೆಲಾ ದೇಶದ ವಿರೋಧ ಪಕ್ಷದ ನಾಯಕಿಯಾಗಿರ್ತಕ್ಕಂಥ ಮರಿಯಾ ಕೊರಾನೋ ಮಚಾಡೋ ಅವರಿಗೆ, ಯಾರು? ಮರಿಯಾ ಕೊರಾನೋ ಮಚಾಡೋ ಅವರಿಗೆ ನೀಡಿ ಗೌರವಿಸಲಾಗಿದೆ. ಇವರೊಬ್ಬರು ಮಹಿಳೆಯರು ಅನ್ನೋದು ನೆನಪಿಟ್ಕೊಳ್ಳಿ, ಸರಿನಾ? ಸೊ ಮಹಿಳೆಯರಿದ್ದಾರೆ, ಯಾರು? ಮರಿಯಾ ಕೊರಾನೋ ಮಚಾಡೋ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024ರಲ್ಲಿ ಯಾರಿಗೆ ನೀಡಲಾಗಿತ್ತು ಅಂತಂದರೆ ಈ ನಿಯಾನ್ ಹುಂಡ್ಯಾಕೋ ಅನ್ನುವ ಸಂಸ್ಥೆಗೆ ನೀಡಲಾಗಿತ್ತು. ಇದು ಯಾವುದು ಅಂದರೆ ಜಪಾನ್ನ ಸಂಸ್ಥೆ ಅಂತ ಹೇಳ್ತೀವಿ. ಜಪಾನ್ ಅಥವಾ ಸೌತ್ ಕೊರಿಯಾ ಇರಬೇಕು ಅನ್ಸುತ್ತೆ, ಐ ಥಿಂಕ್, ನಿಯಾನ್ ಹುಂಡ್ಯಾಕೋ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶಾಂಘೈ ಸಹಕಾರ ಸಂಸ್ಥೆ ರಕ್ಷಣಾ ಮಂತ್ರಿಗಳ ಸಭೆ 2025 ಯಾವ ದೇಶದಲ್ಲಿ ನಡೆಯಿತು ಅಂತ ಹೇಳಿದಾನೆ. SCO ಎಲ್ಲಿ ನಡೆದಿದೆ? ಚೀನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಈ ಸ್ಪೋರ್ಟ್ಸ್ ವಿಶ್ವಕಪ್ ಜಾಗತಿಕ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಹೆಸರನ್ನ ಯಾರನ್ನು ನೇಮಿಸಲಾಗಿದೆ? ದ ಒನ್ ಆ್ಯಂಡ್ ಓನ್ಲಿ ಕ್ರಿಸ್ಟಿಯಾನ್ ರೊನಾಲ್ಡೋ. ಓಕೆ, ಯಾರು ಅಂದರೆ ಕ್ರಿಸ್ಟಿಯಾನ್ ರೊನಾಲ್ಡೋ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಮೆಜಾನ್ ಪ್ರದೇಶದ ಯಾವ ದೇಶವನ್ನು WHO ಮಲೇರಿಯಾ ಮುಕ್ತ ಎಂದು ಘೋಷಿಸಿದೆ ಅಂತ ಕೇಳಿದ್ದಾನೆ. ಹೆಸರನ್ನ ಯಾವುದನ್ನ ಮಲೇರಿಯಾ ಮುಕ್ತವೆಂದು ಘೋಷಣೆ ಮಾಡಲಾಗಿದೆ ಹೇಳ್ಬೋದಾ? ಯಾವುದನ್ನ? ಸುರಿನಾಮ್ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ಸುರಿನಾಮ್ ನೆನ್ಪಿಟ್ಕೊಳ್ಳಿ. ಸುರಿನಾಮ್ ಏನಿದೆ ಅಲ್ವಾ, ಮಲೇರಿಯಾ ಮುಕ್ತ ದೇಶವಾಗಿ ಅದು ಹೊರಹೊಮ್ಮಿದೆ. ನಮ್ಮ ದೇಶದಲ್ಲಿ ಇನ್ನೂ 2027ರವರೆಗೂ ಮಲೇರಿಯಾ ಮುಕ್ತ ಮಾಡ್ತೀವಿ ಅಂತ ಇವರು ಇನ್ನೂ ಘೋಷಣೆ ಹಾಕೊಂಡಿದ್ದಾರೆ. ಇನ್ನೂ ಮಲೇರಿಯಾ ಮುಕ್ತ ಆಗ್ತಿಲ್ಲ. ಓಕೆ, ರೋಡ್ ಪಕ್ಕ ಎಲ್ಲ ಚರಂಡಿ ಇದ್ದರೆ, ರೋಡ್ ಎಲ್ಲ ಕೂಡ ಹೇಗೆ ಅಂತಂದರೆ ಅದು ಸ್ಪೇಸ್ ಥರ ಕಾಣ್ತಿದ್ರೆ, ಚಂದ್ರನ ಮೇಲೆ ನಡೀತಾ ಹೋಗ್ತಾರ ಕಾಣುತ್ತಿದ್ರೆ ಹೋಗುತ್ತಾ ನಮ್ಮ ದೇಶದಿಂದ ಮಲೇರಿಯಾ? ಹೋಗಲ್ಲ ಅದು. ಓಕೆ, ಆ್ಯಂಡ್ ದೆನ್ ಇಲ್ಲಿ ಯಾವುದು ಅಂತಾರೆ ಸುರಿನಾಮನ್ನು ನೆನ್ಪಿಟ್ಕೊಳ್ಳಿ. ಸುರಿನಾಮ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ WHO ಈ ಒಂದು ಅಮೆಜಾನ್ ಪ್ರದೇಶದ ಒಂದು ದೇಶವೇ ಮುಕ್ತವಾಗಿದೆ. ಸೊ ಅಮೆಜಾನ್ನಲ್ಲೇ ಜಾಸ್ತಿ ಇರಬೇಕಾಗಿತ್ತು ಅದು. ಸೊ ಅಲ್ಲಿ ಅಮೆಜಾನಲ್ಲೇ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಯಾರಂದರೆ WHO, ಸರಿನಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ? ಇದ್ರ ಕೇಂದ್ರ ಕಚೇರಿ ಜಿನೇವಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೊಸ ಅಭಿವೃದ್ಧಿ ಬ್ಯಾಂಕ್ NDB ಅಧ್ಯಕ್ಷರಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ. ಹೆಸರನ್ನ ಯಾರು ಮರು ಆಯ್ಕೆಯಾಗಿದ್ದಾರೆ ಹೇಳ್ಬೋದಾ? ಯಾರು ಆಯ್ಕೆಯಾಗಿದ್ದಾರೆ? ಈ ದಿಲ್ಮಾ ರೌಸೇಫ್ ಅಂತ ಹೇಳ್ತೀವಿ. ಹೆಸರನ್ನ ಯಾರು? ದಿಲ್ಮಾ ರೌಸೇಫ್ ಅನ್ನೋರು ನೆನ್ಪಿಟ್ಕೊಳ್ಳಿ. NDB ಅಧ್ಯಕ್ಷರಾಗಿ ಮರು ಆಯ್ಕೆಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ದಿಲ್ಮಾ ರೌಸೇಫ್ ಅಂತ ಹೇಳ್ತೀವಿ. ಹೆಸರನ್ನ ಇವರೊಬ್ಬರು ಮಹಿಳೆಯಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ನಿಮಗೆ ಪ್ರಶ್ನೆ ಹೇಳಬೇಕಾಗಿತ್ತು.
ರಾಮ್ಸರ್ ರಿಲೇಟೆಡ್ COP15 ಕಾನ್ಫರೆನ್ಸ್ ಎಲ್ಲಿ ನಡೆದಿದೆ ಅಂತ ಕೇಳ್ತಾನೆ, ಸರಿನಾ. ಸೊ ಅದೊಂದು ನಿಮಗೆ ಹೇಳಬೇಕಾಗಿತ್ತು, ಅದೊಂದು ಮಿಸ್ ಆಗಿದೆ, ಇಲ್ಲಿ ಕ್ವಶನ್ ಹಾಕಿಲ್ಲ ನಿಮಗೆ. ಸೊ ಎಲ್ಲಿ ಅಂತಂದರೆ ಈ ಜಿಂಬಾಬ್ವೆ ಅಂತ ಹೇಳ್ತೀವಿ, ಸರಿನಾ. ಈ ಒಂದು ಜಿಂಬಾಬ್ವೆಯಲ್ಲಿ ರಾಮ್ಸರ್ ರಿಲೇಟೆಡ್ COP15 ಕಾನ್ಫರೆನ್ಸ್ ಸಹ ರೀಸೆಂಟಾಗಿ ನಡೆದಿತ್ತಲ್ಲಿ ಜೂನಲ್ಲಿ ಐ ಥಿಂಕ್, ಸರಿಯಾ. ಸೊ ಅದು ಸಹ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ದೆನ್ COP30 ನಡೆದಿದೆ ರೀಸೆಂಟಾಗಿ, ಅದೇ ಅಲ್ಲೇ ಪಕ್ಕ ಯಾವುದು ಬ್ರೆಜಿಲ್ ಅಂತ ಹೇಳ್ತೀವಿ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 2025 ಪೆನ್ ಪಿಂಟರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಪೆನ್ ಪಿಂಟರ್, ಅಲ್ಲಿ ಪೆನ್ ಟ್ರಾನ್ಸ್ಲೇಟ್ ಪ್ರಶಸ್ತಿ ನೀಡಲಾಗಿತ್ತು ಯಾರಿಗೆ? ಒನ್ಸ್ ಎಲಿಫೆಂಟ್ ಲೈವ್ಡ್ ಹಿಯರ್ ಪುಸ್ತಕವನ್ನು ಬರೆದಿರ್ತಕ್ಕಂಥ ಗೀತಾಂಜಲಿ ಶ್ರೀ ಅವರಿಗೆ. ಬಟ್ ಇಲ್ಲಿ 2025 ಪೆನ್ ಪಿಂಟರ್ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ, ಸರಿನಾ. ಯಾರಿಗೆ ನೀಡಲಾಗಿದೆ ಅಂತ, ಯಾರಿಗೆ ನೀಡಲಾಗಿದೆ? ಲೀಲಾ ಅಬೇಲೌಲಾ ಅಂತ ಹೇಳ್ತೀವಿ, ಸರಿನಾ. ಯಾರು? ಲೀಲಾ ಅಬೇಲಾ ಅಂತ ಹೇಳ್ತೀವಿ. ಲೀಲಾ ಅಬೇಲೌಲಾ ಏನಿದೆ ಅವರು, ಒಟ್ಟು ಲೀಲಾ ಅಂತ ನೆನ್ಪಿಟ್ಕೊಳ್ಳಿ, ಲೀಲಾ ಅನ್ನೋರು. ಓಕೆ, ನಮ್ಮ ಇಂಡಿಯನ್ ಅಲ್ಲ ಇವರು ಆ್ಯಕ್ಚುಲಿ, ಬಟ್ ಇವರಿಗೆ ಪೆನ್ ಪಿಂಟರ್ ಅವರಿಂದ ನೀಡಲಾಗಿದೆ 2025. 2024 ಯಾರಿಗೆ ನೀಡಲಾಗಿತ್ತು? ಅರುಂಧತಿ ರಾಯ್ ಅವರಿಗೆ ನೀಡಲಾಗಿತ್ತು, ಸರಿನಾ. ಅರುಂಧತಿ ರಾಯ್ ಅವರು. ಆ್ಯಂಡ್ ದೆನ್ ಇನ್ನೊಬ್ರು ಅಬುಲ್ಲಾ ಅಂತ ಬರ್ತಾರೆ. ಸೊ ಅವ್ರಿಗೆ ನೀಡಲಾಗಿತ್ತು 2024. ಬಟ್ ಅವ್ರು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಈ ವರ್ಷದ ಇವ್ರು ಇಂಪಾರ್ಟೆಂಟ್ ಆಗ್ತಾರೆ, ಲೀಲಾ ಅಬುಲ್ಲಾ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನವೀಕರಿಸಬಹುದಾದ ಇಂಧನದಿಂದ ಸಂಪೂರ್ಣವಾಗಿ ಚಲಿಸುವ ವಿಶ್ವದ ಮೊದಲ ನಗರ ಯಾವುದು ಅಂತ ಕೇಳಿದ್ದಾನೆ, ಸರಿನಾ. ಯಾವುದು? ನವೀಕರಿಸಬಹುದಾದ ರಿನವಬಲ್ ಎನರ್ಜಿಯಿಂದ ಸಂಪೂರ್ಣವಾಗಿ ಚಲಿಸುವ ವಿಶ್ವದ ಮೊದಲ ನಗರ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಅಮರಾವತಿ, ಸರಿನಾ, ಅಮರಾವತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು 2025 WD ರಂದು ಒಂದೇ ಗಂಗಾ ಜಲಗಂಗಾ ಸಂರಕ್ಷಣಾ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ, ಸರಿನಾ. ಒಂದೇ ಗಂಗಾ ಜಲಗಂಗಾ ಅಭಿಯಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ದೇಶ ಯಾವುದು ಅಂದರೆ, ರಾಜ್ಯ ಯಾವುದು ಅಂದರೆ ರಾಜಸ್ಥಾನ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಪುರುಷರ ಏಷ್ಯಾ ಕ್ರಿಕೆಟ್ ಕಪ್ನ 17ನೇ ಆವೃತ್ತಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದು? ಫಸ್ಟ್ ಟೈಮ್ ನಡೆದಿರ್ತಕ್ಕಂಥದ್ದು ಯಾವಾಗ ಅಂದರೆ 1984. ಎಲ್ಲಿ ನಡೆದಿತ್ತು? UAE ನಡೆದಿತ್ತು. ಯಾವ ತಂಡ ಗೆದ್ದಿತ್ತು? ನಮ್ಮ ಭಾರತವೇ ಗೆದ್ದಿತ್ತು. ಯಾರನ್ನ ಸೋಲಿಸಿ ಗೆದ್ದಿತ್ತು? ಶ್ರೀಲಂಕಾವನ್ನು ಸೋಲಿಸಿ ಗೆದ್ದಿತ್ತು. ಈ ವರ್ಷ ಯಾರನ್ನು ಸೋಲಿಸಿ ಗೆದ್ದಿದೆ? ಪಾಕಿಸ್ತಾನವನ್ನು ಸೋಲಿಸಿ ಗೆದ್ದಿದೆ. ಯಾವಾಗ ಗೆದ್ದಿದೆ? 2025 ಗೆದ್ದಿದೆ. ಎಲ್ಲಿ ಗೆದ್ದಿದೆ? ಈ ಒಂದು UAE ಗೆದ್ದಿದೆ, ಸರಿನಾ. ಎಷ್ಟನೇ ಆವೃತ್ತಿ ಆಗಿತ್ತು? 17ನೇ ಆವೃತ್ತಿ ಆಗಿತ್ತು. ಸೊ 1ನೇ ಆವೃತ್ತಿ ಗೆದ್ದವರು ನಾವೇ, 17ನೇ ಆವೃತ್ತಿಯನ್ನು ಗೆದ್ದವರು ನಾವೇ, ಯಾರು? ಭಾರತೀಯರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯದ ಆಕ್ಟೇನ್ ಗ್ರಾಮವನ್ನು ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮ ಎಂದು ಘೋಷಿಸಲಾಯಿತು ಅಂತ ಕೇಳಿದ್ದಾನೆ. ಕ್ಷಮಿಸಿ. ಸೊ ಯಾವ ಮೊದಲ ಗ್ರಾಮ, ಓಕೆ, ಯಾವ ಭಾರತದ ಮೊದಲ ಯಾವ ಗ್ರಾಮ ಅಲೆಮಾರಿ ಗ್ರಾಮವೆಂದು ಮೀನ್ಸ್ ಡಿಜಿಟಲ್ ಅಲೆಮಾರಿ ಗ್ರಾಮವೆಂದು ಘೋಷಿಸಲಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಆಕ್ಟೇನ್ ಅನ್ನುವ ಗ್ರಾಮ. ಬಟ್ ಆ ಆಕ್ಟೇನ್ ಗ್ರಾಮ ಎಲ್ಲಿ ಕಂಡುಬರುತ್ತೆ? ಆಕ್ಟೇನ್ ಗ್ರಾಮ ಕಂಡುಬರೋದು ಎಲ್ಲಿ ಹೇಳ್ಬೋದಾ? ಆಕ್ಟೇನ್ ಗ್ರಾಮ ಎಲ್ಲಿ ಕಂಡುಬರುತ್ತೆ ಅಂತ? ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಸಿಕ್ಕಿಮಲ್ಲಿ ಕಂಡುಬರುತ್ತೆ, ಸರಿನಾ. ಎಲ್ಲಿ ಅಂದರೆ ಈ ಒಂದು ಸಿಕ್ಕಿಂ ಆಕ್ಟೇನ್ ಅನ್ನೋ ಒಂದು ಗ್ರಾಮ ಕಂಡುಬರುತ್ತೆ, ಎಲ್ಲಿ? ಸಿಕ್ಕಿಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ನ ಮೊದಲ ಮಹಿಳಾ CEO ಮತ್ತು ವ್ಯವಸ್ಥಾಪಕ ನಿರ್ದೇಶಕಿ ಯಾರು ಅಂತ ಕೇಳಿದ್ದಾರೆ, ಸರಿನಾ. ಯಾರಿದ್ದಾರೆ ಮೊದಲ ಮಹಿಳಾ ವ್ಯವಸ್ಥಾಪಕ ನಿರ್ದೇಶಕಿ? ಯಾರು ಅಂತಂದರೆ ಪ್ರಿಯಾ ನಾಯರ್ ಅವರು ಅಂತ ಹೇಳ್ತೀವಿ, ಸರಿನಾ. ಯಾರು? ಪ್ರಿಯಾ ನಾಯರ್ ಅಂತ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ 2ನೇ ಅತಿ ದೊಡ್ಡ ಕೇಬಲ್ ಸ್ಟೇಡ್ ಸೇತುವೆ ಯಾವ ರಾಜ್ಯದಲ್ಲಿ ತೆರೆಯಲ್ಪಟ್ಟಿದೆ? ಯಾವ ರಾಜ್ಯದಲ್ಲಿ ರೀ? ಸಿಗಂದೂರು ಸೇತುವೆ ಅಲ್ವಾ? ಸಿಗಂದೂರು ಚೌಡೇಶ್ವರಿ ಹೋಗುವಾಗ ಅಲ್ಲಿ ಸೇತುವೆ ಕಂಡು ಬರುತ್ತಲ್ಲ, ಆ ಒಂದು ಸೇತುವೆ ಭಾಳ ವಿವಾದಲ್ಲೂ ಸಹ ಇತ್ತದು. ಯಾರ್ದು? ಇವ್ರದ್ದು ಕಾಂಗ್ರೆಸ್ಸು KJP, ಇದು BJP ಕಾಂಗ್ರೆಸ್ ಅವ್ರ ಮಧ್ಯೆ. ಇದು ಸಹ ನೆನ್ಪಿಟ್ಕೊಳ್ಳಿ ಸರ್. ಇದು ಎರಡನೇದು ಅಂತಂದರೆ ಮೊದಲನೇದು ಯಾವುದು? ಗುಜರಾತಲ್ಲಿ ಕಂಡು ಬರುತ್ತೆ, ಸುದರ್ಶನ್ ಸೇತು ಅಂತ. ಯಾವುದು? ಸುದರ್ಶನ್ ಸೇತು ಅಂತ ಹೇಳ್ತೀವಿ, ಸುದರ್ಶನ್ ಸೇತು. ಸೆಕೆಂಡ್ ಯಾವುದು ಅಂದರೆ ಈ ಸಿಗಂದೂರ್ ಚೌಡೇಶ್ವರಿ ಸೇತುವೆ ಅಂತ ಹೇಳಬೇಕಾಗುತ್ತೆ. ಓಕೆ, ಫಸ್ಟ್ ಸಹ SL ಇದೆ, ಸೆಕೆಂಡ್ ಸಹ SL ಇದೆ, ನೆನ್ಪಿಡುತ್ತೆ ನಿಮಗೆ. ಫಸ್ಟ್ ಗುಜರಾತಲ್ಲಿ, ಸೆಕೆಂಡ್ ನಮ್ಮ ಕರ್ನಾಟಕದಲ್ಲಿ. ಓಕೆ, ಇದು ಕೇಳುವ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಟೆಂಪರ್ಡ್ ಗ್ಲಾಸ್ ಸ್ಥಾವರವನ್ನು ಈ ಕೆಳಗಿನ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ನಿಮ್ಗೆ ಏನಾದರೂ ಟೆಂಪರ್ಡ್ ಗ್ಲಾಸ್ ಏನಾದರೂ ಬೇಕಾಯಿತು ಅಂದರೆ ಎಲ್ಲಿ ಹೋಗಬೇಕು ಅಂದರೆ ನೋಯ್ಡಾದಲ್ಲಿ ಹೋಗಬೇಕು. ಸೊ ಹಾಗಾದರೆ ನೋಯ್ಡಾದ ಫುಲ್ ಫಾರ್ಮ್ ಏನು ಸರ್? ನೋಯ್ಡಾ ಅನ್ನೋದು ಹೆಸರಲ್ಲ, ನೋಯ್ಡಾ ಫುಲ್ ಫಾರ್ಮ್ ಇದೆ. ಇದಕ್ಕೆ ಏನಂತ ಹೇಳ್ಬೋದಾ ಯಾರಾದರೂ? ಇದನ್ನು ಸಹ ಒಂದು ಕಾಮೆಂಟ್ ಮಾಡಿ, ನೋಯ್ಡಾ ಫುಲ್ ಫಾರ್ಮ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದೇನೆ, ಸರಿನಾ. ಯಾರು ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ ನಮ್ಮ ಕರ್ನಾಟಕದ್ದು? 35ನೇದವರು ಅಲ್ವಾ ಇವರು? ಓಕೆ, 35ನೇದವರು ಯಾರು? ವಿಭು ಬಕ್ರು ಅಂತ ಹೇಳ್ತೀವಿ, ಸರಿನಾ. ಯಾರು? ವಿಭು ಬಕ್ರು ಅವರು. ಆ್ಯಂಡ್ ದೆನ್ 34ನೇದವರು ಯಾರಾಗಿದ್ರು? NV ಅಂಜಾರಯ್ಯ ಅವರಾಗಿದ್ರು, ಸರಿನಾ. ನೀಲಾಮ್ V ಅಂಜಾರಯ್ಯ ಅವರಾಗಿದ್ರು. ಯಾವುದು? 34ನೇದು. ಬಟ್ ಇವಾಗ 35ನೇ ನೆನ್ಪಿಟ್ಕೊಳ್ಳಿ ಯಾರು ಅಂತಂದರೆ ವಿಭು ಬಕ್ರು ಅವರು ಅಂತ ಹೇಳ್ತೀವಿ. ಸೊ 35 ಏನು ನಂಬರ್ ಕೇಳಲ್ಲ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಜಸ್ಟ್ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ವಿಭು ಬಕ್ರು ಅಂತ. ಈ ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳ್ತಾನೆ, ಚಂದ್ರಶೇಖರ್ ಅವರು ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಈ ಮಣಿಪುರ ಹೈಕೋರ್ಟ್ನ ಒಂದು ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳ್ತಾನೆ, ಅವಾಗ ನೀವು ಸೋಮಶೇಖರ್ ಅಂತ ಹೇಳಬೇಕಾಗುತ್ತೆ. ಓಕೆ, ಯಾಕಂದರೆ ರೀಸೆಂಟಾಗಿ ಇವರು ನೇಮಕಗೊಂಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 2025 ವಿಶ್ವಸಂಸ್ಥೆಯ ಮಂಡೇಲಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದೇನೆ, ಸರಿನಾ. ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಹೇಳ್ಬೋದಾ? ಯಾರಿಗೆ? ವರ್ಷಾ ದೇಶಪಾಂಡೆ ಅವರಿಗೆ, ಹಾಗೆ ಬ್ರೆಂಡಾ ರೆನಾಲ್ಡ್ಸ್ ಅಂತ ಹೇಳ್ತೀವಿ, ಸರಿನಾ. ಯಾರು? ಬ್ರೆಂಡಾ ರೆನಾಲ್ಡ್ಸ್. ಇವರಿಬ್ಬರಿಗೂ ಸಹ ನೀಡಲಾಗಿದೆ. ಕ್ಷಮಿಸಿ, ಈ ವರ್ಷ ಅಲ್ಲ,
ಆ್ಯಕ್ಚುಲಿ ಕೆನಡಿ ಒಡೆಡೆ ಅವರಿಗೆ ನೀಡಲಾಗಿದೆ. ಓಕೆ, ಯಾರಿಗೆ ಅಂದರೆ ಬ್ರೆಂಡಾ ರೆನಾಲ್ಡ್ಸ್ ಮತ್ತು ಈ ಕೆನಡಿ ಒಡೆಡೆ ಅವರಿಗೆ ನೀಡಲಾಗಿದೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಯಾರು ಬ್ರೆಂಡಾ ರೆನಾಲ್ಡ್ಸ್ ಆ್ಯಂಡ್ ದೆನ್ ಕೆನಡಿ ಒಡೆಡೆ ಅವರಿಗೆ ಈ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ ಅಂತ ಕೇಳಿದ್ದಾರೆ. ಸರಿನಾ, ಯಾರು ನೀಡ್ತಾರೆ ಅಂದರೆ ಸೌತ್ ಆಫ್ರಿಕಾ ಗೌರ್ಮೆಂಟ್ ನೀಡೋದಿಲ್ಲ, ಇದನ್ನು ಯುನೈಟೆಡ್ ನೇಷನ್ಸ್ ಅವರು ನೀಡ್ತಾರೆ. ಸರಿನಾ, ವಿಶ್ವಸಂಸ್ಥೆ ನೀಡ್ತದೆ ಇದನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡೆನಿಯಲ್ ನೊಬಾವಾ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ, ಯಾರು ಡೆನಿಯಲ್ ನೊಬಾವಾ ಅವರು. ಸೊ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು? ಯಾವುದಂದ್ರೆ ಇಕ್ವೆಡಾರ್ ಅಂತ ಹೇಳಿದ್ವಿ. ಸರಿನಾ, ಯಾವುದು? ಇಕ್ವೆಡಾರ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ, ಸೊ ಯಾರು ಆಯ್ಕೆಯಾಗಿದ್ದಾರೆ ಅಂತಂದ್ರೆ ಈ ಶೈಖಾ ಅಲ್ ನೋವೈಸ್ ಅಂತ ಹೇಳ್ತೀವಿ. ಸರಿನಾ, ಯಾರು? ಶೈಖಾ ಅಲ್ ನೋವೈಸ್ ಅವರು ಆಯ್ಕೆಯಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ. ಪ್ರವಾಸಕ್ಕೆ ಹೋದಾಗ ನಾವು ಹೇಗಿರಬೇಕು? ಕೀಪ್ ಕ್ವೈಟ್ ಆಗಿರ್ಬೇಕಾ? ನೋ ವೈಸ್ ಆಗಿರ್ಬೇಕಾ? ಫುಲ್ ದಂಗಲ್ ಮಾಡ್ತಾ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಯಾವ ದೇಶಗಳು UN ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಆಯ್ಕೆಯಾದವು ಅಂತ ಕೇಳಿದ್ರೆ ಸರಿನಾ, ಯಾವ ದೇಶಗಳು ಶಾಶ್ವತವಲ್ಲದ ಸದಸ್ಯರಾಗಿ ಆಯ್ಕೆಯಾಗಿದ್ದಾವೆ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ ನಾವು? ಕಾಂಗೋ ಎಲ್ಲಿದೆ? ಓಕೆ, ಆಪ್ಷನ್ ಬಿ ಇಲ್ಲಿದೆ ನೋಡಿ, ಬಹ್ರೈನ್, ಕೊಲಂಬಿಯಾ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಆ್ಯಂಡ್ ದೆನ್ ಲಾಟ್ವಿಯಾ ಆ್ಯಂಡ್ ದೆನ್ ಲೈಬೀರಿಯಾ. ಈ 5 ದೇಶಗಳೇನಿದೆ ಅಲ್ವಾ, UN ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಆಯ್ಕೆಯಾಗಿದ್ದಾವೆ. ಶಾಶ್ವತ ಸದಸ್ಯರು ಯಾವುದು? ಅವು 5 ನೇಷನ್ಗಳು. ಓಕೆ, ಯಾವುದು? ರಷ್ಯಾ, ಚೀನಾ ಆ್ಯಂಡ್ ದೆನ್ ಫ್ರಾನ್ಸ್, UK ಮತ್ತು USA ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 2025ರಲ್ಲಿ ರ್ಯಾಪಿಡ್ ಚೆಸ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಸರಿನಾ, ರ್ಯಾಪಿಡ್ ಚೆಸ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಡಿ ಗುಕೇಶ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಅಕ್ವಾಟಿಕ್ ಪಾರ್ಕ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಆಯಿತು ಅಂತ ಕೇಳಿದಾನೆ. ಸರಿನಾ, ಮೊದಲ ಅಕ್ವಾಟಿಕ್ ಪಾರ್ಕ್ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಆಗಿದೆ? ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಮೀನ್ಸ್ ಫಸ್ಟ್ ಬಂದಿರತಕ್ಕಂಥ ತಂಡ ಯಾವುದು? ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಅಕ್ವಾಟಿಕ್ ಪಾರ್ಕನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದರೆ ಅಸ್ಸಾಮಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಎಲ್ಲಿ? ಅಸ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 5ನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ 2025 ಯಾವ ರಾಜ್ಯ ಆಯೋಜಿಸಲಿದೆ ಅಂತ ಕೇಳಿದಾನೆ. ಯಾವ ರಾಜ್ಯ? ನಮ್ಮ ರಾಜಸ್ಥಾನ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಪ್ರೇರಣಾ ಯೂನಿವರ್ಸಿಟಿ. ಎರಡೂ ಸಹ ಇದನ್ನು ಆಯೋಜನೆ ಮಾಡ್ತವೆ. ಯಾವಾಗ ಮಾಡ್ತವೆ? ಇನ್ನೂ ಮಾಡಿಲ್ಲ, ಡಿಸೆಂಬರಲ್ಲಿ ಮಾಡ್ತವೆ ಇನ್ನೂ ಸಹ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೇ 2025ರಲ್ಲಿ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ? ಯಾವ ದೇಶವನ್ನು ಹಿಂದಿಕ್ಕಿ ನಮ್ಮ ಭಾರತ ದೇಶ 4ನೇ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಂತ ಕೇಳಿದ್ರೆ ಈ ಜಪಾನನ್ನು ಹಿಂದಿಕ್ಕಿ. ಸರಿನಾ, ಬಟ್ ಅನಿಸ್ತದ ನಿಮಗೆ? ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಯಾವುದು? ಜಪಾನ್ ದೇಶ. ಬಟ್ ಲಿವಿಂಗ್ ಸ್ಟ್ಯಾಂಡರ್ಡ್ ಎಲ್ಲಿ ಇಂಡಿಯಾದಲ್ಲಿ ಚೆನ್ನಾಗಿದೆಯಾ? GDP ನಾವು 4ನೇ ಸ್ಥಾನದಲ್ಲಿದ್ದೀವಿ, ಸೊ ಅವರು 5ನೇ ಸ್ಥಾನದಲ್ಲಿ ಅಲ್ಲಿ ಚೆನ್ನಾಗಿದೆಯಾ? ಇಲ್ಲೇ ಚೆನ್ನಾಗಿದೆ, ಜಪಾನಲ್ಲಿ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ, ರಿಯಾಲಿಟಿ ಗೊತ್ತಿರಲಿ. ಆಲ್ವೇಸ್ ರಿಯಾಲಿಟಿಯಲ್ಲಿ ಬದುಕಿ, ಪ್ರಾಕ್ಟಿಕಲ್ ಆಗಿ ಬದುಕಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೊನೇರು ಹಂಪಿ ಅವರನ್ನು ಫೈನಲ್ನಲ್ಲಿ ಸೋಲಿಸುವ ಮೂಲಕ 2025ರ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ನಲ್ಲಿ ಗೆದ್ದಿರ್ತಕ್ಕಂತಹ ಮಹಿಳೆ ಯಾರು ಅಂತ ಕೇಳಿದರೆ ಹೆಸರನ್ನ ಯಾರು? ಸೊ ಇವರು ಇನ್ನೂ ಹುಟ್ಟೇ ಇರಲಿಲ್ಲ. ಫಸ್ಟ್ ಟೈಮ್ ಇವರು ಗ್ರ್ಯಾಂಡ್ ಮಾಸ್ಟರ್ ಆದಾಗ, ಯಾರು? ಕೊನೇರು ಹಂಪಿ ಅವರು ಗ್ರ್ಯಾಂಡ್ ಮಾಸ್ಟರ್ ಆದಾಗ ಇವರು ಇನ್ನೂ ಹುಟ್ಟೇ ಇರಲಿಲ್ಲ. ಯಾರು ಅವರು? ದಿವ್ಯಾ ದೇಶ್ಮುಖ್ ಅವರು. ಅವ್ರು ಗೆದ್ದಿದ್ದಾರೆ. ಯಾರ ವಿರುದ್ಧ? ಕೊನೇರು ಹಂಪಿ ಅವ್ರ ವಿರುದ್ಧ. ಸರಿನಾ, ಯಾವುದು? ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂಥ ಮಹಿಳೆ ಯಾರು ಅಂದರೆ ಕೊನೇರು ಹಂಪಿಯ ವಿರುದ್ಧ ದಿವ್ಯಾ ದೇಶ್ಮುಖ್ ಅವರು ಅಂತ ಹೇಳ್ತೀವಿ. ಯಾವ ರಾಜ್ಯದವರು ಇವರು? ಮಹಾರಾಷ್ಟ್ರ ರಾಜ್ಯದವರು. ಇವರು ಏಜ್ ಎಷ್ಟಿದೆ? 19 ಏಜ್ ಇದೆ ಅವರು, ಜಸ್ಟ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಒಕ್ಕೂಟ ಚೌಕಟ್ಟು ಒಪ್ಪಂದಕ್ಕೆ ಸಹಿ ಹಾಕಿದ 123ನೇ ದೇಶ ಯಾವುದು ಅಂತ ಕೇಳಿದಾನೆ. ಸರಿನಾ, ಯಾವ ದೇಶ ಆಗುತ್ತೆ ಹೇಳ್ಬೋದಾ? ಯಾವುದು ಅಂತ ಹೇಳಿದ್ರೆ ನಾವು ಈ ಅಂಗೋಲಾ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಅಂಗೋಲಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯ 9ನೇ ಆವೃತ್ತಿಯನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದಾನೆ. ಹೆಸರನ್ನ ಜಾಗತಿಕ ತಂತ್ರಜ್ಞಾನ ಶೃಂಗಸಭೆಯ 9ನೇ ಆವೃತ್ತಿಯನ್ನು ಈ ನವದೆಹಲಿಯಲ್ಲಿ ನಡೆಸಲಾಗಿದೆ. ಎಲ್ಲಿ? ನವದೆಹಲಿಯಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೌರಶಕ್ತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಕೇಳಿದಾನೆ. ಹೆಸರನ್ನ ಮರು ಆಯ್ಕೆಗೊಂಡಿದ್ದವರು ಯಾರು ಅಂತ ಹೇಳಿದ್ರೆ ನಾವು ಆಕಾಶ್ ತ್ರಿಪಾಠಿ ಅಂತ ಹೇಳ್ತೀವಿ. ಹೆಸರನ್ನ ಯಾರು? ಆಕಾಶ್ ತ್ರಿಪಾಠಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜುಲೈ 2025ರಲ್ಲಿ ಯಾವ ದೇಶಗಳು ಹೊಸ ಅಭಿವೃದ್ಧಿ ಬ್ಯಾಂಕ್ NDB ಸದಸ್ಯರಾಗಿ ಸೇರ್ಪಡೆಗೊಂಡಿದ್ದಾವೆ ಅಂತ ಕೇಳಿದಾನೆ. ಹೆಸರನ್ನ ಯಾವ ದೇಶಗಳು ಸೇರ್ಪಡೆಗೊಂಡಿದ್ದಾವೆ ಅಂದರೆ ಒಂದು ಕೊಲಂಬಿಯಾ ಮತ್ತು ಉಜ್ಬೇಕಿಸ್ತಾನ್ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ಕೊಲಂಬಿಯಾ ಮತ್ತು ಉಜ್ಬೇಕಿಸ್ತಾನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಿತ್ರ ವಿಭೂಷಣ ಪ್ರಶಸ್ತಿಯನ್ನು ನೀಡತಕ್ಕಂಥ ದೇಶ ಯಾವುದು? ಈ ಶ್ರೀಲಂಕಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನ್ಯಾಟೋ ಶೃಂಗಸಭೆ 2025 ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದ್ರೆ ಯಾವ ದೇಶದಲ್ಲಿ ನಡೆದಿದೆ ಅಂದರೆ ಈ ನೆದರ್ಲ್ಯಾಂಡ್ನ ದಿ ಹೇಗ್ನಲ್ಲಿ ನಡೆದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಲತಾ ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆರ್ಡರ್ ಆಫ್ ದಿ ರಿಪಬ್ಲಿಕ್ ಅನ್ನು ನಮ್ಮ ಭಾರತ ಪ್ರಧಾನಮಂತ್ರಿಗೆ ನೀಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದಾನೆ. ಹೆಸರನ್ನ ಯಾವ ದೇಶ ನೀಡಿದೆ ಅಂದರೆ ಈ ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ ದೇಶ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ಮೋದಿ ಉದ್ಘಾಟಿಸಿದ ಘಟಂಪುರ್ ಉಷ್ಣ ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಹೆಸರನ್ನ ಯಾವುದು? ಘಟಂಪುರ್ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವ ರಾಜ್ಯ ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸ್ಪೆಸಿಫಿಕ್ ಪ್ರದೇಶ ಹೇಳೋದಾದ್ರೆ ಕಾನ್ಪುರ್ ಅಂತ ಹೇಳ್ತೀವಿ. ಸರ್ನ ಇಲ್ಲಿ ಒಂದು ಘಟಂಪುರ್ ಉಷ್ಣ ವಿದ್ಯುತ್ ಯೋಜನೆ ಪ್ರಾರಂಭ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, JP ಬಿರ್ಲಾ ಸ್ಮಾರಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಇಸ್ರೋ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ವಿ ನಾರಾಯಣ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್
MS ಸ್ವಾಮಿನಾಥನ್ ದಿ ಮ್ಯಾನ್ ಹೂ ಫೆಡ್ ಇಂಡಿಯಾ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ ಅಂತ ಕೇಳಿದಾನೆ. ಈ ಒಂದು ಪುಸ್ತಕಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಪ್ರಿಯಾಂಬದ ಜಯಕುಮಾರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೆಪ್ಟೆಂಬರ್ 2025ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದಾನೆ. ಸರಿನಾ? ಸೊ ಇದು ಯಾರು ಅಂತಂದರೆ ಈ ಮೋಹನ್ ಲಾಲ್ ಅವರು ಅಂತ ಹೇಳ್ತೀವಿ. ಸರಿನಾ? ಯಾರು? ಮೋಹನ್ ಲಾಲ್ ಅವರು. ಇವರು ಕೇರಳ ಆ್ಯಕ್ಟರ್ ಆಗಿದ್ದಾರೆ, ಮೀನ್ಸ್ ಮಾಲಿವುಡ್ ಆ್ಯಕ್ಟರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಭಾರತದ ಮೊದಲ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಯಾವುದು ಅಂದರೆ ಈ ಎಜುಕೇಟ್ ಗರ್ಲ್ಸ್ ಅಂತ ಹೇಳ್ತೀವಿ. ಎಜುಕೇಟ್ ಗರ್ಲ್ಸ್ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಅಂದರೆ 2007ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IRDAI ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದಾನೆ. ಸರಿನಾ? ಯಾರು ನೇಮಕಗೊಂಡಿದ್ದಾರೆ ಇದ್ರದ್ದು ಹೇಳ್ಬೋದಾ? ಸೊ ಇದಕ್ಕೆ ಅಜಯ್ ಸೇಠ್ ಅಂತ ಹೇಳ್ತೀವಿ. ಸರ್ ಯಾರು? ಅಜಯ್ ಸೇಠ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ. ಈ ಲಾಜ್ಲೋ ಕಾರ್ಜಾ ಹಾರ್ಕೈ ಅಂತ ಹೇಳ್ತೀವಿ, ಹಂಗೇರಿ ದೇಶದವರು ಇವರು. ಸರಿನಾ? ಇವ್ರ ಹೆಸರು ನೋಡಿದ್ರೆ ಡಿಫ್ರೆಂಟ್ ಆಗಿದೆ, ನೆನ್ಪುಳಿತದೆ. ಆ್ಯಂಡ್ ದೆನ್ ಇವರು ಯಾವ ಒಂದು ಪುಸ್ತಕಗಳಿಗೆ ಫೇಮಸ್ ಆಗಿದ್ದಾರೆ ಅಂತ ಕೇಳ್ತಾನೆ. ಸೊ ಅದನ್ನು ನೀವು ಏನಂತ ಹೇಳಬೇಕು ಅಂದರೆ ಈ ಹಾರರ್ ಪುಸ್ತಕ ಏನಿದೆ ಅಲ್ವಾ, ಅದಕ್ಕೆ ಇವರು ಫೇಮಸ್ ಆಗಿದ್ರು. ಯಾರು? ಈ ಲಾಸ್ಲೋ ಕಾರ್ಜಾ ಹಾರ್ಕೈ ಅನ್ನೋರು. ಸರಿನಾ? ಸೊ ಇವರು ಹಾರರ್ ಪುಸ್ತಕಕ್ಕಾಗಿ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಕಳೆದ 10 ತಿಂಗಳ ಟಾಪ್ ಮೋಸ್ಟ್ 250 ಪ್ರಶ್ನೆಗಳ 2ನೇ ಪಾರ್ಟ್. ಸೊ ಇಲ್ಲಿಗೆ ಈ ಲಾಸ್ಟ್ 10 ತಿಂಗಳ 250 ಪ್ರಶ್ನೆಗಳು ಕಂಪ್ಲೀಟ್ ಆಗಿರ್ತವೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ, ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ, ಸೊ ಜಸ್ಟ್ ಒಂದು ಪಾಯಿಂಟಲ್ಲಿ ಅನಿಸ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಆ್ಯಂಡ್ ದೆನ್ ನೀವು ಸಹ ಲೈಕ್ ಮಾಡಿ, ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.